ನಮ್ಮ ಗುರುಗಳ ಬಗ್ಗೆ ಕೇಳಿದಾಗ ಓದೋಕೆ ಅಂತ ಸಿಗೋ ಪುಸ್ತಕ ಇದೇ ಆಗಿತ್ತು. ಹಾಗಾಗಿ ನಾನು ಮೊದಲು ಓದಿ ಪ್ರಭಾವಿತನಾದಂತಹ ಪುಸ್ತಕ ಇದು. ಅವರು ಒಂದು ಮಾತು ಹೇಳ್ತಾ ಇದ್ರು, ಶಾಸ್ತ್ರಗಳೆಲ್ಲ ಸೃಷ್ಟಿಯ ಶಾಸನಗಳಪ್ಪ, ಅವುಗಳಲ್ಲಿ ಏನೂ ವೈರುಧ್ಯ ಇಲ್ಲ, ಶಾಸ್ತ್ರಿಗಳು ಮಾತ್ರ ಜಗಳ ಮಾಡ್ತಾರೆ ಅಂತ. ಹಾಗೆ ಪ್ರತಿಯೊಬ್ಬ ಮಾನವರ ಹಕ್ಕಪ್ಪ ಭಗವಂತನ ಸಾಕ್ಷಾತ್ಕಾರ, ಯಾರೋ ಒಬ್ರಿಬ್ರದ್ದಲ್ಲ ಅಂತ ಘಂಟಾಘೋಷವಾಗಿ ಹೇಳ್ತಾ ಇದ್ರು. ಅಥವಾ ಉತ್ತರದ ಯಾವುದೋ ಒಂದು ಆಚರಣೆ ಇದೆ, ಅದಕ್ಕೆ ಸಂಬಂಧ ಇಲ್ಲ, ನಮ್ಮದೇ ಬೇರೆ ಅನ್ನೋ ಥರ ಕಾಣಿಸ್ತಾ ಇತ್ತಲ್ಲ. ಇಲ್ಲಿ ಸಿಕ್ಕಿದ್ದು ಇದೆಲ್ಲವೂ ಒಂದೇ ಸೂತ್ರದಲ್ಲಿ ಕಟ್ಟಿಕೊಳ್ಳಲ್ಪಟ್ಟಿದೆ ಅಂತ. ಎಲ್ಲವೂ ಕೂಡ ಭಗವಂತನಿಗೆ ಅಂಟುಕೊಂಡಾಗ ಭಗವಂತಂದೇ ಹೆಸರು. ಅದಕ್ಕೂ ಕೂಡ ಭಗವಂತ ಅನ್ನುವಂಥ ಮಹಾಗ್ನಿಯಿಂದ ನೀವು ಜೀವಿಗಳೆಲ್ಲ ಹೊರಟಿದ್ದೀರಪ್ಪ. ನಿಮ್ಮ ವಿಕಾಸದ ಎಲ್ಲ ಹಂತದಲ್ಲೂ ಅವನನ್ನು ಮರೀದೇನೆ ಕೊನೆಯಲ್ಲಿ ಅವನಲ್ಲೇ ಹೋಗಿ ನಿಂತರೆ ನಿಮ್ಮ ಮಾನವ ಜೀವನ ಸರ್ಕಲ್ ಕಂಪ್ಲೀಟ್ ಆಗುತ್ತೆ. ಇಲ್ಲದೇ ಇದ್ರೆ ಅಸಹಜ ಅಂದ್ರವರು. ಆ ಕುಗ್ರಾಮದಲ್ಲಿ ಅತ್ಯಂತ ಸಾಧಾರಣ ಕುಟುಂಬದಲ್ಲಿ ಹುಟ್ಟಿರುವಂಥ ಒಬ್ಬ ವ್ಯಕ್ತಿ ಈ ಥರ ತಿಳ್ಕೊಳ್ಳೋಕೆ ಹೇಗೆ ಸಾಧ್ಯ ಅಂತ, ಇಷ್ಟೆಲ್ಲ ಕಲಿಯೋಕ್ಕಾಗಲಿ ಅವರಿಗೆ ಬಂದ ವಿದ್ಯೆಗಳೆಲ್ಲವೂ ಇದೆಯಲ್ಲ, ಅದು ಹೊರಗಡೆಯಿಂದ ಬಂದವೇ ಅಲ್ಲ, ಅದು ಅಂತರಂಗದಿಂದಲೇ ಬಂದವು ಅಂತ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಹೊಸ ಪುಸ್ತಕ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ಹೊಸ ಪುಸ್ತಕ ಕಾರ್ಯಕ್ರಮದಲ್ಲಿ ನನ್ನ ಕೈಯಲ್ಲಿರುವಂಥ ಪುಸ್ತಕ ಯಾವುದು ಅಂತಂದರೆ ಇದು ಶ್ರೀರಂಗ ಮಹಾಗುರು. ಈ ಗುರುಗಳ ಬಗ್ಗೆ ನೀವು ಕೇಳಿರ್ತೀರ. ಹೇಗೆ ಕೇಳಿರ್ತೀರ ಅಂದರೆ ನಮ್ಮ ಪ್ರೀತಿಯ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್ ಅವ್ರ ಮೂಲಕ ಕೇಳಿರ್ತೀರ. ಸೊ ಹಾಗಾದರೆ ಬನ್ನಿ ನಾವು ವೆಲ್ಕಮ್ ಮಾಡೋಣ ಸಂಪತ್ ಸರ್ನ. ಸರ್ ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ. ಸಂಪತ್ ಸರ್ ಜೊತೆಗೆ ಇನ್ನೊಬ್ಬರು ಗುರುಗಳು ನಮ್ಮೊಂದಿಗಿದ್ದಾರೆ, ಸುಬ್ರಹ್ಮಣ್ಯ ಸೋಮಯಾಜಿ ಅಂತ. ಅವರು ಅಷ್ಟಾಂಗ ಯೋಗ ವಿಜ್ಞಾನ ಮಂದಿರದ ಸದಸ್ಯರು ಮತ್ತು ಶ್ರೀರಂಗ ಮಹಾಗುರುಗಳ ಶಿಷ್ಯರು. ಸರ್ ವೆಲ್ಕಮ್ ಟು ದ ಶೋ. ನಮಸ್ತೆ. ಸೊ ನನ್ನ ಕೈಯಲ್ಲಿ ಒಂದು ತುಂಬ ಸೊಗಸಾದ ಪುಸ್ತಕ ಇದೆ. ಸೊಗಸಾದ ಅಂದರೆ ಮುಟ್ಟಕ್ಕೆ ತುಂಬ ಚೆನ್ನಾಗಿದೆ ಸದ್ಯಕ್ಕೆ, ಅದಕ್ಕೆ ತುಂಬ ಚೆನ್ನಾಗಿದೆ ಅಂತ ಹೇಳಿದೆ. ಬಟ್ ಇದ್ರ ಒಳಗೆ ಕಾಂಟೆಂಟ್ ಕೂಡ ಅಷ್ಟೇ ಚೆನ್ನಾಗಿ ಇರ್ಬೋದು ಅಂತ ನನಗನ್ಸುತ್ತೆ. ಯಾಕೆಂದರೆ ನಮ್ಮ ಸಂಪತ್ ಸರ್ ಯಾವಾಗಲೂ ಹೇಳ್ತಾರೆ, ನಮ್ಮ ಗುರುಗಳಾದ ಶ್ರೀರಂಗ ಅಂತ ನೀವು ಯಾವಾಗಲೂ ರಾಮಭದ್ರಾಚಾರ್ಯರು ಶ್ರೀರಂಗ ಗುರುಗಳ ಬಗ್ಗೆ ನೀವು ಯಾವಾಗಲೂ ಹೇಳ್ತಿರ್ತೀರ. ಸಂಪತ್ ಸರ್ ಗುರುಗಳು ಅಂದರೆ ನೇರವಾಗಿ ಇವರು ಶಿಷ್ಯರಲ್ಲ, ಆದರೆ ಇವರಿಂದ ಪ್ರಭಾವಿತರಾದವರು ಮತ್ತು ಇವರ ಶಿಷ್ಯರು ಅಂದರೆ ಶ್ರೀರಂಗ ಮಹಾಗುರುಗಳ ಶಿಷ್ಯರು ಏನಿದ್ದಾರೆ ಅವರು ಇವರಿಗೆ ನೇರವಾಗಿ ಗುರುಗಳು. ಹೌದು. ಸೊ ಹೀಗಾಗಿ ಶ್ರೀರಂಗ ಗುರುಗಳ ಬಗ್ಗೆ ಇವರು ಯಾವಾಗಲೂ ಮಾತಾಡ್ತಿರ್ತಾರೆ. ಈಗ ಶ್ರೀರಂಗ ಮಹಾಗುರುಗಳ ಬಗ್ಗೆ 1972 2ನೇ ಇಸ್ವಿನಲ್ಲಿ ಪ್ರಕಾಶನಗೊಂಡಂಥ ಪುಸ್ತಕ ಈಗ ಮತ್ತೊಂದು ಸಲ ಮರುಮುದ್ರಣಗೊಂಡು ನಮ್ಮ ಕೈಗೆ ಸಿಕ್ಕಿದೆ. ಸೊ ಈ ಪುಸ್ತಕದ ಬಗ್ಗೆ ಮತ್ತು ಶ್ರೀರಂಗ ಮಹಾಗುರುಗಳ ಬಗ್ಗೆ ಮಾತಾಡೋದಕ್ಕೆ ಇಬ್ಬರು ಮಹನೀಯರು ಸೇರಿಕೊಂಡಿದ್ದಾರೆ. ಎಸ್ ಸರ್, ಮೊದಲನೇದಾಗಿ ಸೋಮಯಾಜಿ ಸರ್ ನೀವೇ ಹೇಳ್ಬೋದು ಸರ್. ಈಗಾಗಲೇ ತಾವು ಹೇಳಿದ ಹಾಗೆ ಜಗದೀಶ್ ಶರ್ಮಾ ಸಂಪತ್ ಸರ್ ಅನೇಕ ವಿಷಯಗಳು ಶ್ರೀರಂಗ ಮಹಾಗುರುಗಳ ಬಗ್ಗೆ ಹೇಳಿದ್ದಾರೆ. ಅದಕ್ಕೆ ಸೇರಿಸೋದಾದರೆ ಶ್ರೀರಂಗ ಮಹಾಗುರುಗಳು ಒಬ್ಬರು ಆ ಕಾಲದ ಅಥವಾ ಸಾರ್ವಕಾಲಿಕವಾದಂಥ ಅದ್ಭುತವಾದಂಥ ಒಂದು ವ್ಯಕ್ತಿತ್ವ. ಆ ವ್ಯಕ್ತಿತ್ವವನ್ನು ಈ ಪುಸ್ತಕದಲ್ಲಿ ಹಿಡಿದಿಡುವಂತಹ ಪ್ರಯತ್ನ ಮಾಡಿದ್ದಾರೆ ಅಂತಷ್ಟೇ ಹೇಳ್ತೀನಿ ನಾನು. ಯಾವುದೇ ಒಂದು ಆಟೋಬಯೋಗ್ರಫಿ ಪೂರ್ತಿ ಸಮಗ್ರ ಅಂತ ಹೇಳಲಿಕ್ಕಾಗಲ್ಲ. ಅದರಲ್ಲೂ ಶ್ರೀರಂಗ ಮಹಾಗುರುಗಳದ್ದು ಆ ಥರ ಒಂದು ಕೆಲವು ಪುಟಗಳ ಪುಸ್ತಕಗಳಲ್ಲಿ ಹಿಡಿದಿರುವಂಥ ವ್ಯಕ್ತಿತ್ವ ಅಲ್ಲ. ಆದರೂ ಕೂಡ ಪ್ರಯತ್ನ ಮಾಡಿದ್ದಾರೆ. ಈಗ ನಾವು ಕಾಳಿದಾಸನ ಒಂದು ವಾಕ್ಯವನ್ನು ಗಮನಿಸ್ಬೋದು, ತದ್ಗುಣೈ ಕರ್ಣಮಾಗತ್ಯ ಚಾಪಲಾಯ ಪ್ರಚೋದಿತ ಅಂತ. ರಘುವಂಶರ ರಾಜರ ಗುಣಗಳನ್ನು ಕೇಳ್ತಾ ಕೇಳ್ತಾ ಇವ್ರ ಬಗ್ಗೆ ಬರೀಬೇಕು ಅನ್ನೋ ಚಪಲ ಹುಟ್ಟಿತು ನನಗೆ ಅಂತ ಅವನು ಹೇಳ್ಕೊಂಡಿದ್ದಾನೆ. ಹಾಗೆಯೇ ಎಸ್ ವಿ ಚಾಮಗಳು ಆ ಕಾಲದಲ್ಲಿ ಶ್ರೀರಂಗ ಮಹಾಗುರುಗಳ ಒಂದು ಹಿರಿಯ ಶಿಷ್ಯರಾಗಿದ್ದರು ಅವರು. ನಾನು ಅದನ್ನು ಹೇಳೋದು ಮರ್ತೆ. ಸೊ ಇದನ್ನು ಬರೆದಂಥವರು ಶ್ರೀರಂಗ ಮಹಾಗುರುಗಳ ಶಿಷ್ಯರಾದಂಥ ಡಾಕ್ಟರ್ ಎಸ್ ವಿ ಚಾಮು ಅವರು. ಸೊ ಅದನ್ನು ಹೇಳೋದು ಮರ್ತೆ, ಸಾರಿ. ಸೊ ನೀವು ಹೇಳ್ತಾ ಇದ್ರಿ ಸರ್. ಎಸ್ ವಿ ಚಾಮು ಅವರು ಅವರ ಪ್ರಧಾನ ಶಿಷ್ಯರಲ್ಲಿ ಒಬ್ಬರಾಗಿದ್ದವರು. ತುಂಬ ದೊಡ್ಡ ವಿದ್ವಾಂಸರು ಮತ್ತು ಅಕಾಡೆಮಿಕಲಿ ಆಲ್ಸೋ ತುಂಬ ದೊಡ್ಡ ವ್ಯಕ್ತಿಯವರು. ಅವರ ಒಡನಾಟದಲ್ಲಿದ್ದಾಗ ಇಂಥ ಮಹಾವ್ಯಕ್ತಿ ಬಗ್ಗೆ ಅವರಿಗೆ ಬರಿಬೇಕು ಅನ್ನುವಂಥ ಚಪಲ ಹುಟ್ಟುವಂಥದ್ದು ಸಹಜವಾಗಿದೆ. ಅಂದರೆ ಅಂಥ ವ್ಯಕ್ತಿತ್ವ ಇತ್ತವರದ್ದು. ಬಾಲ್ಯದಿಂದಲೂ ಶ್ರೀರಂಗ ಮಹಾಗುರುಗಳು ಒಂಥರ ಅಂತರ್ಮುಖಿ ಅಂತವ್ರನ್ನ ಕರಿತಾ ಇದ್ದರು ಅಂತ ನಾವು ಕೇಳ್ತೀವಿ, ಆ ಪುಸ್ತಕದಲ್ಲಿದೆ. ಅವರು ಒಂದು ವಿಶೇಷವಾದ ವ್ಯಕ್ತಿತ್ವ. ಈಗ ಸಾಮಾನ್ಯವಾಗಿ ಒಂದು ಫಾರ್ಮಲ್ ಎಜುಕೇಷನ್ ಅಂತ ಎಲ್ಲರೂ ಮಾಡ್ತಾರೆ ಸಮಾಜದಲ್ಲಿ, ನಾವೆಲ್ಲರೂ ಅದರಿಂದನೇ ಬಂದವರು, ನಮಗೆ ಗೊತ್ತುಂಟು. ಆ ಥರ ಫಾರ್ಮಲ್ ಎಜುಕೇಷನ್ನು ಶ್ರೀರಂಗ ಮಹಾಗುರುಗಳಿಗೆ ಕೆಲ ಕಾಲ ಮಾತ್ರ ಆಯಿತು, ಬಹಳ ಇದೇನಿಲ್ಲ.
ಒಂದು ಯಾವುದೋ ಒಂದು ಸ್ಟ್ರೀಮಲ್ಲಿ ನಾವು ಅಧ್ಯಯನ ಮಾಡ್ತೀವಿ, ಪರೀಕ್ಷೆ ತಗೊಳ್ತೀವಿ, ಸರ್ಟಿಫಿಕೇಟ್ ಬರುತ್ತೆ. ಇದು ಒಂದು ಜಾತಿ ನಮ್ಮಂಥ ಜನಗಳಾಯಿತು. ಆದರೆ ಶ್ರೀರಂಗ ಮಹಾಗುರುಗಳ ವ್ಯಕ್ತಿತ್ವ ಬಹಳ ವಿಶೇಷ. ಅವರು ಈ ಫಾರ್ಮಲ್ ಎಜುಕೇಷನ್ಗಿಂತ ಅದಕ್ಕೆ ಮೀರಿ ಎಲ್ಲ ವಿದ್ಯೆಗಳನ್ನು ಕೂಡ ಅದರ ನೆಲೆ ಮುಟ್ಟಿ ಅಭ್ಯಾಸ ಮಾಡಿ ಆ ವಿದ್ಯೆಗಳೆಲ್ಲ ನಮಗೆ ಏನು ಪ್ರಯೋಜನ, ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆ ಅನ್ನೋವರೆಗೆ ಅವರು ಸ್ವತಃ ಅಧ್ಯಯನ ಮಾಡಿದಂಥ ಮಹಾತ್ಮರಾಗಿದ್ದರು. ಯಾವುದೇ ಭಾರತೀಯ ವಿದ್ಯೆಗಳಿರಲಿ, ಒಂದು ಸಂಗೀತ ಅಂತ ತಗೊಂಡ್ರೆ ಸಂಗೀತ ಬರೀ ಕಚೇರಿ ಮಾಡಲಿಕ್ಕೆ, ಮನೋರಂಜನೆಗೆ ಅಷ್ಟೇ ಆಗಿದೆಯಾ ಅಂದರೆ ಶ್ರೀರಂಗ ಮಹಾಗುರುಗಳ ವಿಷಯದಲ್ಲಿ ಅದು ಪ್ರಣವನಾದದಿಂದ ವಿಸ್ತಾರವಾಗಿ ಸಪ್ತಸ್ವರಗಳಾಗಿ ಅದು ವಿಸ್ತಾರವಾಗಿ ಅದನ್ನು ಸರಿಯಾಗಿ ಅದರ ಜಾಡು ಹಿಡಿದು ಹೋದರೆ ಮತ್ತೆ ಯಾವ ನೆಲೆಯಿಂದ ಆರಂಭ ಆಯಿತೋ, ಭಗವಂತನಿಂದ ಆರಂಭ ಆಯಿತೋ, ಭಗವಂತನಲ್ಲಿ ತಗೊಂಡು ಹೋಗಿ ನಿಲ್ಲಿಸುವಂಥ ಯೋಗ್ಯತೆ ಸಂಗೀತಕ್ಕಿದೆ ಅಂತ ಬಾಯಿ ಮಾತಲ್ಲಿ ಹೇಳಿದ್ದಲ್ಲ. ಅದನ್ನು ಅವರು ಶಿಷ್ಯರಿಗೆಲ್ಲ ಆಯಾ ರಾಗ ಸಂಯೋಜನೆ ಇತ್ಯಾದಿಗಳನ್ನು ಮಾಡಿ ತೋರಿಸಿದಂಥ ಮಹಾತ್ಮರಾಗಿದ್ದರು. ಅಂದರೆ ಇವರು ಸಂಗೀತ ಕೂಡ ಗೊತ್ತಿತ್ತು ಅವ್ರಿಗೆ? ಸಂಗೀತನೂ ಗೊತ್ತಿತ್ತು. ಸಂಗೀತನೂ ಅಂತ ಇದ್ದೀನಿ ನಾನು, ಯಾಕಂದರೆ ಅವರು ಸರ್ವವಿದ್ಯಾಮಯರಾಗಿದ್ದರು. ಅವರು ಅಂದರೆ ಒಂದು ವಿಶೇಷವಾಗಿ ಅವರು ನಾಡಿ ವಿಜ್ಞಾನದಲ್ಲಿ ಬಹಳ ಪರಿಣತಿ ಹೊಂದಿದ್ದರು. ಆ ಕಾಲಕ್ಕೆ ಆಯುರ್ವೇದದಲ್ಲಿ ನಾಡಿ ಅಂತ ಇದ್ರೂ ಕೂಡ ಪ್ರಚಲಿತ ಇರಲಿಲ್ಲ. ಆದರೆ ಸ್ವಯಂ ಅವರು ಆ ನಾಡಿ ವಿದ್ಯೆಯನ್ನು ಅಭ್ಯಾಸ ಮಾಡಿ ಕೇವಲ ನಾಡಿ ಹಿಡಿದು ನಮ್ಮ ಜೀವನದ ಎಲ್ಲ ಸಂಗತಿಗಳನ್ನು ತಿಳ್ಕೊಳ್ಬೋದು ಅನ್ನೋದನ್ನು ನಿರೂಪಿಸಿದ್ರು. ಮತ್ತು ಅವರ ಪ್ರಧಾನ ಶಿಷ್ಯರಲ್ಲಿ ಆ ನಾಡಿ ವಿದ್ಯೆಯನ್ನು ಕಲಿಸಿ ಅದನ್ನು ಹೇಗೆ ಅಳಿಬೇಕು ಅನ್ನೋದನ್ನು ತೋರಿಸಿದ್ರು. ಒಂದು ಆರೋಗ್ಯ ದೃಷ್ಟಿಯಿಂದಿರ್ಬೋದು, ಅಂದರೆ ಹೊರಗಡೆ ಆರೋಗ್ಯ ದೃಷ್ಟಿಯಿಂದಿರ್ಬೋದು, ಸ್ಥೂಲವಾಗಿ ಸೂಕ್ಷ್ಮವಾಗಿ ದೇವತಾ ಕೇಂದ್ರಗಳು ಹೇಗೆ ನಾಡಿಯಿಂದ ಗೊತ್ತಾಗುತ್ತೆ ಅದರ ಬಗ್ಗೆನೂ ಅವರು ಅಧ್ಯಯನ ಮಾಡಿದರು, ಸಂಶೋಧನೆ ಮಾಡಿದರು. ಅದಕ್ಕೂ ಹಿಂಬದಿಯ ಪರಮಾತ್ಮ ವಸ್ತುವರೆಗೆ ಕೇವಲ ನಾಡಿ ಹಿಡಿದು ತಿಳ್ಕೊಳ್ಳಿಕ್ಕೆ ಬರುತ್ತಪ್ಪ ಅನ್ನೋದನ್ನು ಅವರು ನಿರೂಪಿಸಿ ತೋರಿಸಿದರು. ಅಲ್ಲಿಗೆ ಆಯುರ್ವೇದ, ನಾಡಿ ಇದೆಲ್ಲದರಲ್ಲೂ ಪರಿಣತಿ. ಪೂಜ್ಯರಾದಂಥ ಗಣೇಶರಾಯರು, ಡಾಕ್ಟರ್ ಗಣೇಶರಾಯರು ಅಂತ ಶೃಂಗೇರಿ ಹತ್ತಿರ ಒಂದು ಊರಲ್ಲಿ ಡಾಕ್ಟ್ರಿದ್ದರು. ಅವರು ಸಾಕಷ್ಟು ಶ್ರೀರಂಗ ಮಹಾಗುರುಗಳ ಹತ್ರ ಈ ನಾಡಿ ವಿಜ್ಞಾನವನ್ನು ಅಭ್ಯಾಸ ಮಾಡಿದ್ದರು. ಅಂದರೆ ಎಷ್ಟರ ಮಟ್ಟಿಗಿನ ಡಾಕ್ಟ್ರನ್ನು ನಾವೊಂದು ಉದಾಹರಣೆ ಹೇಳ್ತೀನಿ. ನಮ್ಮ ಸ್ನೇಹಿತರೊಬ್ಬರನ್ನ ಒಬ್ಬರ ಪತ್ನಿ ಗರ್ಭಿಣಿಯಾಗಿದ್ದರು. ಅವರ ನಾಡಿ ನೋಡಿ ಗಣೇಶರಾಯರು ಗರ್ಭಧರಿಸಿ 2 ದಿವಸ ಆಗಿದೆ, ಇಂಥ ದಿವಸ ನಿಮಗೆ ಪ್ರಸವ ಆಗುತ್ತೆ ಅನ್ನೋದನ್ನು ಕರಾರುವಾಕ್ಕಾಗಿ ಹೇಳಿದರು. ಅದೇ ದಿವಸ ಆಯ್ತು ಅವರಿಗೆ. ಇಂಥ ಗಣೇಶರಾಯರನ್ನು ನಾನು ವಿಚಾರಿಸಿದರೆ ಶ್ರೀರಂಗ ಮಹಾಗುರುಗಳ ನಾಡಿ ವಿದ್ಯೆ ಪೂರ್ತಿ ತಾವು ಅಭ್ಯಾಸ ಮಾಡಿದ್ದೀವ ಅಂತ ಹೇಳಿದರೆ ಅವ್ರಿಗೆ ಗೊತ್ತಿದ್ದರ 10% ನಾನು ಗ್ರಹಿಸ್ಲಿಕ್ಕೆ ಆಗಿದೆಯಪ್ಪ ಅಂತ ಹೇಳಿದರು. ಅಂದರೆ ಅವರ ಒಂದು ಇದು ಪ್ರಬುದ್ಧತೆ ಎಷ್ಟಿತ್ತು ಅದರಲ್ಲಿ ಅನ್ನೋದು ಮನಸ್ಸಿಗೆ ಬರುತ್ತೆ. ಶ್ರೀರಂಗ ಮಹಾಗುರುಗಳ ಬಗ್ಗೆ ಸುಮಾರು ಎಷ್ಟು ಪುಟಗಳು ಸರ್ ಇದು? ಸುಮಾರು 335 ಪುಟಗಳ ಪುಸ್ತಕ, ಒಂದು ಗ್ರಂಥ ಅಂತಲೇ ಹೇಳ್ಬೋದು, ಬಂದಿದೆ. ಸೊ ಈ ಪುಸ್ತಕನ ನೀವು ಹೇಗೆ ನೀವು ಇದನ್ನು ತೊಗೋಬಹುದು ಅಂತಂದರೆ 2 ವಿಧಾನದ ಮೂಲಕ. ಒಂದು ಫೋನ್ ನಂಬರ್ ಇದೆ, ಆ ಫೋನ್ ನಂಬರ್ನ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. 8050124365 8050124365. ನಮ್ಮ ಸ್ಕ್ರೀನ್ ಮೇಲೆ ಕೂಡ ಕಾಣ್ತಾ ಇರುತ್ತೆ. ಆ ಜೊತೆಗೆ ಇನ್ನೊಂದು ವೆಬ್ಸೈಟ್ ಇದೆ, www.ayvm.in ಅಂತ. ಈ ವೆಬ್ಸೈಟ್ಗೆ ಹೋದರೂ ಕೂಡ ನಿಮಗೆ ಅಲ್ಲಿ ನೀವು ಇದನ್ನು ಖರೀದಿ ಮಾಡೋಕ್ಕೆ ನಿಮಗೆ ಅವಕಾಶ ಸಿಗುತ್ತೆ. ಸೊ ಅಷ್ಟು ಹೇಳ್ತಾ ಸರ್, ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇದೊಂದು ಭಾಳ ಸುಂದರವಾದ ಪುಸ್ತಕ. ಅಂದರೆ ನಮ್ಮ ಗುರುವಿನ ಬಗ್ಗೆ ಹೇಳಿದ್ರು ಸೋಮಯಾಜಿಗಳು, ಅದು ಮುಗಿಯಲಾರದಷ್ಟಿದೆ, ಎಷ್ಟು ಹೇಳಿದರೂ ಮುಗಿಯಲಾರದಷ್ಟಿದೆ. ಈ ಪುಸ್ತಕಕ್ಕೆ ಅಂತ ಬಂದರೆ ನಾನು ಮೊದಲು ಓದಿದ ಪುಸ್ತಕ ಇದು. ಸಾಧಾರಣವಾಗಿ ಅವರ ಬಗ್ಗೆ ಕೇಳಿದಾಗ, ನಮ್ಮ ಗುರುಗಳ ಬಗ್ಗೆ ಕೇಳಿದಾಗ ಓದೋಕೆ ಅಂತ ಸಿಗೋ ಪುಸ್ತಕ ಇದೇ ಆಗಿತ್ತು. ಹಾಗಾಗಿ ನಾನು ಮೊದಲು ಓದಿ ಪ್ರಭಾವಿತನಾದಂತಹ ಪುಸ್ತಕ ಇದು. ನನ್ನ ಅಧ್ಯಾಪಕರುಗಳು ನನಗೆ ಹೇಳಿದರು, ಆದರೆ ಪುಸ್ತಕ ಓದಿದಾಗ ಅದೊಂದು ಅದ್ಭುತವಾದ ಚಿತ್ರಣವನ್ನು ಕೊಡ್ತು. ಅಂದರೆ ಒಂದು ಹರಹು, ಒಂದು ವಿಸ್ತಾರ ಅಂತ ಇದೆಯಲ್ಲ. ಈಗ ಒಂದು ಅಧ್ಯಾತ್ಮದ ಗುರು ಅಂತ ಅಂದಾಗ ನಮಗೊಂದು ಕಲ್ಪನೆ ಇರುತ್ತೆ, ಅವ್ರು ಏನು ಮಾಡ್ತಾರೆ ಏನು ಅಂತ. ಆದರೆ ಶ್ರೀರಂಗ ಮಹಾಗುರುಗಳು ಹಾಗಲ್ಲ. ಅಂದರೆ ಇಡೀ ಸಮಗ್ರ ಬದುಕಿಗೆ ಬೇಕಾದ ಭಾರತೀಯವಾದ ವಿದ್ಯೆಗಳ ಮೂಲ ಅವರಿಗೆ ಗೊತ್ತಿತ್ತು, ಅದರ ಪ್ರಯೋಗ ಗೊತ್ತಿತ್ತು ಅವರಿಗೆ, ಅದನ್ನು ಬಳಸೋದು ಹೇಗೆ, ಏನು ಮಾಡಿದರೆ ಹೇಗಾಗತ್ತೆ ಅಂತ. ಅಂದರೆ ನಾಡಿ ವಿಜ್ಞಾನ ಇತ್ಯಾದಿ ಹೇಳಿದ್ರಲ್ಲ, ಹಾಗೆ ಆಹಾರ ವಿಜ್ಞಾನದಿಂದ ಹಿಡಿದು
ಎಲ್ಲ ಅಂಶಗಳ ಬಗ್ಗೆ ನಮ್ಮ ಪೂರ್ವಜರು ಏನೆಲ್ಲ ತಂದುಕೊಟ್ರು, ಮತ್ತು ಇವೆಲ್ಲ ಕೇವಲ ಪುಸ್ತಕಗಳಲ್ಲಿರುವ ಒಂದು ಕಂತೆ ಅಲ್ಲ, ಇವಿಷ್ಟು ಇವತ್ತು ಕೂಡ ಪ್ರಯೋಗಕ್ಕೆ ಒಳಪಟ್ಟು ಇದನ್ನು ಸಾಧಿಸಿ ತೋರಿಸೋದಕ್ಕೆ ಬರುತ್ತೆ. ಇಲ್ಲೆಲ್ಲ ಹೇಳ್ತಾ ಇರೋದು ನಿಜ ಅನ್ನೋದನ್ನು ಅವರು ಪ್ರಯೋಗಕ್ಕೆ ಒಳಪಡಿಸಿಯೇ ಕೆಲಸ ಮಾಡ್ತಾ ಇದ್ರು ಅವರು. ಅಂದರೆ ಯಾವುದೇ ಒಂದು ವಿಷಯವನ್ನು ಸುಮ್ಮನೆ ಹೇಳಿ ನಂಬಿಸೋದು ಅಂತಲ್ಲ ಅಂತ, ಅದನ್ನು ಪ್ರಾಕ್ಟಿಕಲ್ಲಾಗೆ ತೋರಿಸಬೇಕಾದದ್ದಿರತ್ತಲ್ಲ, ಹಾಗೆ ಮಾಡ್ತಾಯಿದ್ರು. ಅದರ ಅಂಶಗಳೆಲ್ಲ ಇದರಲ್ಲಿ ಪ್ರಸ್ತಾಪವಾಗಿದೆ ಈ ಪುಸ್ತಕದಲ್ಲಿ. ಆದರೆ ನಾನು ಪ್ರಭಾವಿತನಾಗಿದ್ದೆ ಅಂತ ಹೇಳಿರೋ ಅಂಶ ಅಲ್ಲಿದೆ ಅಂತ. ಅವರ ತಾತ್ವಿಕತೆ ಅನ್ನೋದು ಪ್ರಭಾವ ಬೀರುತ್ತು ಅನ್ನೋದು ಒಂದು ಅಂಶ. ಆದರೆ ಈ ತರಹದ ಪ್ರಯೋಗಾತ್ಮಕವಾದ ಅಂಶಗಳು ಅಂತ ಇದೆಯಲ್ಲ, ಅದು ಬಹಳ ಸೆಳೆದಿತ್ತು. ಆ ದೃಷ್ಟಿಯಿಂದ ಕೂಡ ಈ ಪುಸ್ತಕ ಬಹಳ ಮಹತ್ವದ್ದು ಅಂತ ಅನಿಸುತ್ತೆ. ಅಂದರೆ ಅವರ ಶಿಷ್ಯರಿಗೆ, ಅವರನ್ನು ಅನುಸರಿಸೋರಿಗೆ ಅಂತ ಮಾತ್ರ ಅಲ್ಲ, ಒಟ್ಟು ಈ ಭಾರತೀಯವಾದ ಇಷ್ಟಾರು ನಮ್ಮ ಗ್ರಂಥರಾಶಿಗಳಿವೆ, ಎಲ್ಲ ಕ್ಷೇತ್ರಗಳಲ್ಲೂ ಇವ್ರದ್ದು ಏನೋ ಒಂದಿದೆ, ಅವುಗಳೆಲ್ಲ ಎಷ್ಟು ನಿಜ, ಇವು ಕಲ್ಪನೆನಾ, ಇವು ಇವತ್ತಿಗೆ ಪ್ರಸ್ತುತವ ಅಂತೆಲ್ಲ ಯೋಚನೆ ಮಾಡಿದರೆ ಇವೆಲ್ಲವೂ ಸತ್ಯಸ್ಯ ಸತ್ಯ ಮತ್ತು ಇವತ್ತಿಗೂ ಪ್ರಸ್ತುತ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಕೃತಿ ಬಹಳ ದೊಡ್ಡ ಕೆಲಸ ಮಾಡುತ್ತೆ. ಮತ್ತು ಇದನ್ನು ಬರೆದ ಡಾಕ್ಟರ್ ಎಸ್ ವಿ ಚಾಮು ಅವರು, ಸೋಮ್ಯಾಜಿಗಳು ಹೇಳಿದ್ರು ಅವರು ಅಕಾಡೆಮಿಕ್ ಇದಾಗಿದ್ದರು ಅಂತ. ಅವರು ಮಧ್ಯಪ್ರದೇಶದಲ್ಲಿ ಸಾಗರ್ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿದ್ದವರು. ಅಂದರೆ ಆಧುನಿಕ ಕ್ಷೇತ್ರದ ಅಧ್ಯಯನ ಮತ್ತು ಅಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಚಾಮುಗಳು ಇದನ್ನು ಬರೆದಿರುವಂಥದ್ದು. ಅಂದರೆ ಅವರು ಅದನ್ನು ಬರೆಯುವಾಗ ಎರಡರ ತುಲನಾತ್ಮಕವಾದಂತಹ ಒಂದು ಅರಿವು ಕೂಡ ಲೇಖಕರಿಗೆ ಕೂಡ ಇದೆ. ಹಾಗಾಗಿ ಇವತ್ತಿಗೆ ಸಮ್ಮತವಾಗುವ, ಇವತ್ತಿಗೆ ಸಂಗತವಾಗುವ, ಇವತ್ತಿಗೆ ಅಂತಲ್ಲ ಅದು ಯಾವತ್ತಿಗೂ, ಆದರೆ ನಾವು ಬದುಕ್ತಾ ಇದ್ದ ಕಾಲದಲ್ಲಿ ಒಂದು ಪ್ರಸ್ತುತವ ಅಂತ ನೋಡ್ತೀವಲ್ಲ, ಆ ದೃಷ್ಟಿಯಿಂದ ಇದು ಬಹಳ ಉಪಯುಕ್ತವಾದ ಪುಸ್ತಕ. ಹಾಗಾಗಿ ಭಾರತೀಯತೆಯನ್ನು ಗೌರವಿಸುವ, ಪ್ರೀತಿಸುವ ಅಥವಾ ಭಾರತೀಯತೆಯ ಮೇಲೆ ಪ್ರಶ್ನೆ ಇರುವ ಎಲ್ಲರೂ ಕೂಡ ಓದಬೇಕಾದ ಪುಸ್ತಕ ಇದು. ಮತ್ತು ಶ್ರೀರಂಗ ಮಹಾಗುರುಗಳ ಏನು ಬೋಧನೆಗಳಿವೆ, ಅವರ ಮಾತಾಡಿರೋದು ಏನಿದೆ, ಅವರ ಪುಸ್ತಕಗಳೇನು ಬಂದಿವೆ, ಅವುಗಳು ಇದೆಲ್ಲದಕ್ಕೂ ಉತ್ತರಿಸುತ್ತೆ ಅನ್ನೋದು ನನ್ನ ಅನುಭವಜನ್ಯವಾದ ನಿರ್ಣಯ. ಭಾಳ ಚೆನ್ನಾಗಿ ಹೇಳಿದ್ರಿ. ನಮಗೆ ಅಂದರೆ ಈ ಕೆಲವೊಂದು ಸಲ ನಾವು ಮನಸ್ಸಲ್ಲಿ ಗೌರವ ಇರುತ್ತೆ, ಪ್ರಶ್ನೆ ಜಾಸ್ತಿ ಮಾಡೋಕ್ಕೆ ಹೋಗಲ್ಲ. ಹೌದು, ಪ್ರಶ್ನೆ ಮಾಡಿದರೆ ಅವ್ರಿಗೆ ಅಂದರೆ ಪ್ರಾಕ್ಟಿಕಲ್ ಪ್ರಶ್ನೆಗಳು ನಾವು ಕೇಳಕ್ಕೆ ಹೋಗಲ್ಲ ಅಲ್ವಾ. ಈಗ ಉದಾಹರಣೆಗೆ ದೇವ್ರು ನೋಡಿದ್ದೀರಾ ಅಂತ ಕೇಳಿಬಿಟ್ರೆ ಒಂದು ಸಣ್ಣ ಇರುಸು ಮುರುಸು ಕೂಡ ಸಾಧ್ಯತೆ ಇದೆ. ಆದರೆ ನೀವು ಹೇಳ್ತಾ ಇದ್ರೆ ಆ ಥರ ಪ್ರಶ್ನೆಗಳನ್ನ ಕೇಳುವಂಥವ್ರು ಕೂಡ ಈ ಪ್ರಶ್ನೆ ಓದಬೇಕು ಅಂತ ಅಲ್ವಾ. ಸೊ ಅದು ಬಹಳ ಮುಖ್ಯ. ಎರಡನೇದು ಪ್ರಸ್ತುತತೆ, ಅದ್ರ ಬಗ್ಗೆ ಯಾವಾಗಲೂ ಮಾತಾಡ್ತಿರ್ತೀವಿ. ಆಮೇಲೆ ನನಗೆ ಅಂದರೆ ಒಂದು ದಿಗ್ಭ್ರಮೆ ಹುಟ್ಟಿಸುವಂಥದ್ದು ಏನು ಅಂದರೆ, ನನಗೆ ಭಾರತೀಯತೆ ಬಗ್ಗೆ ಹೇಳಿದಾಗ ಎಷ್ಟೊಂದು ಗ್ರಂಥಗಳು ಸರ್, ಎಷ್ಟೊಂದು ವಿಚಾರ, ಎಷ್ಟೊಂದು ವಿಷಯ, ಎಷ್ಟೊಂದು ವ್ಯಕ್ತಿಗಳು ಅಲ್ವಾ, ಒಂದು ಜನ್ಮದಲ್ಲಿ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅನ್ನೋಷ್ಟು ವಿಸ್ತಾರವಾದ್ದು ಅನಿಸುತ್ತೆ. ಬಟ್ ಅದನ್ನು ಯಾರೋ ಅರ್ಥ ಮಾಡಿಕೊಂಡು ಅದನ್ನು ಪ್ರಯೋಗಶೀಲವಾಗಿ ಅದನ್ನು ಅಳವಡಿಸ್ಕೊಂಡಿರುವಂಥ ಒಬ್ಬ ವ್ಯಕ್ತಿ ಅಂತ ತಾವು ಹೇಳಿದ್ದು ಕೇಳಿ ಖುಷಿ ಆಯ್ತು ನನಗೆ. ಹೀಗಾಗಿ ನೀವು ಹೇಳ್ತಿರ್ಬೇಕು ನಂಗೆ ಅನಿಸ್ತಾ ಇತ್ತು, ಭಾರತೀಯತೆ ಬಗ್ಗೆ ಪ್ರಶ್ನೆ ಇರೋರು ಕೂಡ ಓದಲಿ ಅಂತ ಅಲ್ವಾ, ಅನುಮಾನಗಳಿರೋರು ಓದಲಿ ಅಂತ ಅಲ್ವಾ. ಅಂದರೆ ನಾವು ಅರ್ಧ ಈ ಕಡೆ ಅರ್ಧ ಆ ಕಡೆ ಇದೀವಿ, ಹೌದಾ ಸಾಧ್ಯನಾ ಅಂತ ಅನ್ನೋದೊಂದು ಸಣ್ಣ ಅನುಮಾನ ಇರುತ್ತಲ್ಲ, ಅವರು ಓದಿದ್ರೆ ಬಹುಶಃ ಅವರ ಮನಸ್ಸಲ್ಲಿರೋ ಪ್ರಶ್ನೆಗಳಿಗೆ ಉತ್ತರ ಸಿಗ್ಬೋದು ಅಂತ ನನಗನ್ಸುತ್ತೆ. ಈಗ ಶ್ರೀರಂಗ ಮಹಾಗುರುಗಳು ಒಂದು ಮಾತು ಹೇಳ್ತಾ ಇದ್ರು, ಅಂದರೆ ಅವರು ಬಹಳ ಬ್ರೀಫಾಗಿ, ಲೋಕದಲ್ಲಿರೋದು ಎರಡೇ ದೃಷ್ಟಿಯಪ್ಪ, ಒಂದು ಭಾರತೀಯವಾದ ದೃಷ್ಟಿ, ಇನ್ನೊಂದು ಭಾರತೀಯವಲ್ಲದ ದೃಷ್ಟಿ ಅಂತ. ಎರಡೇ ದೃಷ್ಟಿ ಇರುವಂಥದ್ದು ಅಂತ. ಭಾರತೀಯವಾದ ದೃಷ್ಟಿ ಅಂದರೆ ಭಾ ಅನ್ನುವಂಥ ಒಂದು ಬೆಳಕು ಒಳಗಡೆ ಏನು ಬೆಳಗ್ತಾ ಇದೆ ಅದರಿಂದ ವಿಸ್ತಾರವಾಗಿ ಬಂದಂಥ ದೃಷ್ಟಿ, ಇಡೀ ಸೃಷ್ಟಿ ಅದರಿಂದ ವಿಸ್ತಾರವಾದ ಬಂದಂಥ ದೃಷ್ಟಿ. ಇದರ ಬಗ್ಗೆ ಆಲೋಚನೆ ಮಾಡುವವರೆಲ್ಲ ಭಾರತೀಯವಾದಂಥ ದೃಷ್ಟಿ ಇಟ್ಕೊಂಡಿದ್ದಾರೆ. ಇಲ್ಲ, ಒಳಗಡೆದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ಥರ ಡಿಸ್ಕನೆಕ್ಟ್ ಆಗಿ ಇರುವಂಥದ್ದು ಭಾರತೀಯವಲ್ಲದ ದೃಷ್ಟಿ. ನೀವು ಎಷ್ಟೇ ಯೋಚನೆ ಮಾಡಿದರೂ ಪ್ರಪಂಚದಲ್ಲಿ ಇದು ಎರಡೇ ದೃಷ್ಟಿ. ಅದನ್ನು ಬಹಳ ಬ್ರೀಫಾಗಿ ಅವರು ಒಂದು ಮಾತಲ್ಲಿ ಹೇಳಿದ್ದನ್ನು ನಾವು ನೆನಪು ಮಾಡ್ಕೊಳ್ಬೋದು. ಬಟ್ ಸರ್, ನೀವಿಬ್ಬರು ಶಿಷ್ಯರಾಗಿರೋದ್ರಿಂದ ಈ ಪ್ರಶ್ನೆ ಕೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಎರಡು ಪ್ರಮುಖ ವಿಚಾರಗಳು ನೀವು ಶ್ರೀರಂಗ ಮಹಾಗುರುಗಳಿಂದ ಕಲಿತದ್ದೇನು ಅಂತ. ಅಂದರೆ ಅವರು ನಿಮ್ಮ ಜೀವನದಲ್ಲಿ ಬರದೇ ಇದ್ದರೆ ನಿಮಗಿದು ಗೊತ್ತಿರ್ತಿರಲಿಲ್ಲ, ಇದು ನಂಗೆ ಲಾಸ್ ಆಗ್ತಿತ್ತು ಅನ್ನೋದಾದರೆ ಆ ಥರ ಯಾವ್ದು ವಿಚಾರಗಳನ್ನ ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಒಂದು ನನಗೆ ಬಹಳ ಮುಖ್ಯವಾಗಿ ಅಂತ ಅಂದರೆ ಒಂದು ಏಕಸೂತ್ರತೆ ಸಿಗ್ತಾ ಇರಲಿಲ್ಲ. ಅಂದರೆ ನೀವು ಹೇಳಿದ್ರಲ್ಲ, ಭಾರತದ ವೈವಿಧ್ಯವನ್ನು ಹೇಳಿದ್ರಿ ನೀವು. ಆ ತುದಿಯಿಂದ ಈ ತುದಿವರೆಗೆ ಹೋದರೆ ಅದು ಎಷ್ಟು ವಿಚಾರಗಳು, ಎಷ್ಟು ಆಚಾರಗಳು, ಎಷ್ಟು ಆಚರಣೆಗಳು, ಎಷ್ಟೋ ದೇವತೆಗಳು, ಮತ್ತು ಒಬ್ಬೊಬ್ಬರದ್ದು ಒಂದೊಂದು ಸಿದ್ಧಾಂತಗಳು,
ಎಲ್ಲದರ ಹಿಂದೆ ಒಂದು ಏಕಸೂತ್ರ ಇದೆ ಅಂತಂದು ಒಂದು ಸೂತ್ರ ಇದೆ ಇದ್ರ ಹಿಂದೆ. ಒಂದು ಸೂತ್ರದಲ್ಲಿ ಕಟ್ಟಿದ ಮಾಲೆ ತರಹ ಇದೆ ಅಂತ ಅನ್ನಿಸ್ತಾ ಇರಲಿಲ್ಲ. ಇದು ಭಾರತೀಯತೆ ಬಗ್ಗೆ ಗೌರವ ಪ್ರೀತಿ ಇರುವ ಹಲವರ ಸಮಸ್ಯೆ ಇದು. ಏನಂದ್ರೆ ಒಂದಕ್ಕೊಂದು ವಿರುದ್ಧ ಅಂತ ಅನ್ಸತ್ತೆ, ಇದೇ ಬೇರೆ ಅದೇ ಬೇರೆ ಅಂತ ಅನ್ಸತ್ತೆ. ಇವನ್ನೆಲ್ಲ ಒಂದು ಛತ್ರದ ಅಡಿಯಲ್ಲಿ, ಒಂದು ಶ್ವೇತ ಛತ್ರದ ಅಡಿಯಲ್ಲಿ, ಬೆಳ್ಗೊಡೆಯ ಅಡಿಯಲ್ಲಿ ನೋಡೋಕ್ಕಾಗಲ್ಲ. ನಾನು ಶಾಸ್ತ್ರ ಅಧ್ಯಯನ ಮಾಡ್ತಾ ಇದ್ದೆ. ಅವರ ವಿಚಾರಧಾರೆ ನನಗೆ ಸಿಗುವಾಗ ನಾನು ಶಾಸ್ತ್ರಗಳನ್ನು ಅಧ್ಯಯನ ಮಾಡ್ತಾ ಇದ್ದೆ. ಅದೆಲ್ಲ ಮಾಡುವಾಗಲೂ ಏನು ಕಾಣ್ತಾ ಇತ್ತು ಅಂದರೆ ಇದೊಂದು ಬೇರೆದೇನೋ ಹೇಳ್ತಾ ಇದೆ, ಇದೊಂದು ಬೇರೆದೇನೋ ಹೇಳ್ತಾ ಇದೆ, ಅಥವಾ ಉತ್ತರದ ಯಾವುದೋ ಒಂದು ಆಚರಣೆ ಇದೆ, ಅದು ಸಂಬಂಧ ಇಲ್ಲ, ನಮ್ಮದೇ ಬೇರೆ ಅನ್ನೋ ಥರ ಕಾಣಿಸ್ತಾ ಇತ್ತಲ್ಲ. ಇಲ್ಲಿ ಸಿಕ್ಕಿದ್ದು ಇದೆಲ್ಲವೂ ಒಂದೇ ಸೂತ್ರದಲ್ಲಿ ಕಟ್ಟಿಕೊಳ್ಳಲ್ಪಟ್ಟಿದೆ ಅಂತ. ಹಾಗಾಗಿಯೇ ಇಲ್ಲಿ ಯಾವುದನ್ನು ನಿರಾಕರಿಸಬೇಕಾಗಿಲ್ಲ, ಯಾವುದು ಇದಕ್ಕೆ ಸಂಬಂಧ ಇಲ್ಲದ್ದು ಅಂತ ಭಾರತೀಯವಾಗಿ ವಿರುದ್ಧವಾದದ್ದು ಅಂತ ಹೇಳೋಕ್ಕಾಗಲ್ಲ ಅಂತ ಇದೆಯಲ್ಲ. ನನಗೆ ಸಿಕ್ಕ ದೊಡ್ಡ ಪಾಠ ಅದು ಅಂತ. ಅದರಿಂದಾಗಿ ನಾನು ಭಾರತವನ್ನು ಹೇಗೆ ನೋಡಬೇಕು ಅನ್ನೋದು ನನಗೆ ಗೊತ್ತಾಯಿತು. ಇಲ್ಲ ಅಂತ ಅಂದರೆ ಪ್ರಾಯಶಃ ನಾನೊಬ್ಬ ಸಂಸ್ಕೃತ ವಿದ್ವಾಂಸ ಆಗಿರ್ತಾ ಇದ್ದೆ, ಸಮಗ್ರ ಭಾರತವನ್ನು ಹಾಗೆ ಪೂರ್ಣವಾಗಿ ನೋಡೋದಕ್ಕೆ ನನಗೆ ಸಾಧ್ಯ ಆಗ್ತಾ ಇರಲಿಲ್ಲ, ಅದು ನನಗೆ ಸಿಗ್ತಾ ಇರಲಿಲ್ಲ. ನನ್ನ ಪ್ರಕಾರ ಇದು ಬಹಳ ಅವಶ್ಯಕತೆ ಇರುವಂಥ ಒಂದು ಪಾಠ. ನೀವೇನು ಅರ್ಥ ಮಾಡ್ಕೊಂಡಿದ್ದೀರಿ, ಈ ಪಾಠ ನಮ್ಮೆಲ್ರಿಗೂ ಅರ್ಥ ಆದರೆ ನಮ್ಮ ಮಧ್ಯದ ಸೋಕಾಲ್ಡ್ ವೈರುಧ್ಯಗಳು, ಭಿನ್ನಾಭಿಪ್ರಾಯಗಳು, ಓಕೆ, ಆಮೇಲೆ ನಾನು ಬೇರೆ ನೀನು ಬೇರೆ ಅನ್ನೋಂಥದ್ದೆಲ್ಲವೂ ಕೂಡ ಹೋಗುತ್ತೆ ಅಂತ ನನಗನ್ಸುತ್ತೆ ಅಲ್ವಾ? ಹೌದು ಹೌದು. ಯಾಕಂದರೆ ನಮಗೆ ಈ 40 ಕಿಲೋಮೀಟರ್ಗೆ ಒಂದ್ಸಲ ಆಹಾರ ವಿಹಾರ ಊಟ ತಿಂಡಿ ಎಲ್ಲ ಬದಲಾಗುವಂಥ ದೇಶ ನಮ್ಮದು ಅಲ್ವಾ? ಸೊ ಇನ್ನೂ ದೇವ್ರ ವಿಚಾರಕ್ಕೆ ಬಂದರೆ, ತಾತ್ವಿಕ ವಿಚಾರಗಳಿಗೆ ಬಂದರೆ, ಓಕೆ, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಎಷ್ಟೊಂದು ವಿಚಾರಗಳಿದೆ. ಹೌದು. ಸೊ ಅದೆಲ್ಲವೂ ಬೇರೆ ಬೇರೆ ಅಂತ ಅಂದ್ಕೊಳ್ಳೋ ಸಾಧ್ಯತೆ ಇದೆ. ಹೀಗಾಗಿ ಈ ಪಾಠ ನಂಗೆ ತುಂಬ ಅವಶ್ಯಕತೆ ಅಂತ ಅನಿಸುತ್ತೆ. ಆ ಒಂದು ದೃಷ್ಟಿಯಿಂದ ಕೂಡ ಈ ಪುಸ್ತಕ ಓದುವಂಥದ್ದು ಅಂತ ಅನಿಸುತ್ತೆ. ತಾವೇನು ಹೇಳ್ಬೇಕನ್ಕ ತಮ್ಮ ಪಾಠ? ಜಗದೀಶ್ ಶರ್ಮಾ ಅವರು ಬಹಳ ಸತ್ಯವಾದ ವಿಷಯ ಹೇಳಿದ್ದಾರೆ. ನನಗೂ ಕೂಡ ಏಕಸೂತ್ರತೆಯ ಒಂದು ಫೀಲ್ ಆಗಿದ್ದು ಶ್ರೀರಂಗ ಮಹಾಗುರುಗಳ ವಿಚಾರಧಾರೆಯಿಂದನೇ. ನಾವು ದ್ವೈತ, ಅದ್ವೈತ, ವಿಶಿಷ್ಟ ಅದ್ವೈತ ಈ ಥರದ ಒಂದು ಕುಸ್ತಿಗಳಲ್ಲಿ ಅನೇಕ ನಾವು ನೋಡ್ತೀವಿ, ಅದು ಹಾಗೆ ನಡೀತಾ ಇರುತ್ತೆ. ಶ್ರೀರಂಗ ಮಹಾಗುರುಗಳ ವಿಷಯ ತಗೊಂಡ್ರೆ ಎಲ್ಲವುದರ ಒಂದು ಸಮನ್ವಯ. ಅವರು ಒಂದು ಮಾತು ಹೇಳ್ತಾ ಇದ್ದರು, ಶಾಸ್ತ್ರಗಳೆಲ್ಲ ಸೃಷ್ಟಿಯ ಶಾಸನಗಳಪ್ಪ, ಅವುಗಳಲ್ಲಿ ಏನೂ ವೈರುಧ್ಯ ಇಲ್ಲ, ಶಾಸ್ತ್ರಿಗಳು ಮಾತ್ರ ಜಗಳ ಮಾಡ್ತಾರೆ ಅಂತ. ಹಾಗೆ ಶಾಸ್ತ್ರಗಳ ಜಗಳ ಇಲ್ಲ. ಅಂದರೆ ಮೆಡಿಕಲ್ ಸೈನ್ಸ್ ಅನ್ನುವಂಥದ್ದು ಅದು ಸರಿಯಾಗೇ ಇದೆ, ಡಾಕ್ಟ್ರುಗಳು ಹೆಚ್ಚು ಕಡಿಮೆ ಇರ್ಬೋದು, ಆ ಥರ ನಾವು ಅರ್ಥ ಮಾಡ್ಕೊಳ್ಬೋದು. ಆ ರೀತಿಯಲ್ಲಿ ಅವರು ಸುಮ್ಮನೆ ಬಾಯಿ ಮಾತಲ್ಲಿ ಹೇಳಿದೆ, ಎಲ್ಲದರಲ್ಲೂ ಒಂದು ಏಕಸೂತ್ರತೆ, ಸಮನ್ವಯತೆ ಇದನ್ನೆಲ್ಲ ಅವರು ಕಂಡುಕೊಂಡಿದ್ದರು. ಆಮೇಲೆ ಈಗ ಉದಾಹರಣೆಗೆ ವೇದ ಅಂತ ಅವರು ಹೇಳಿದರು. ವೇದ ಅಂದರೆ ಭಗವಂತನಿಗೆ ವೇದ ಅಂತ ಹೇಳೋದಪ್ಪ, ಭಗವಂತನನ್ನು ಬಿಟ್ಟು ವೇದಾಧ್ಯಯನ ಬರೀ ಕಂಠಪಾಠ ಮಾಡಿ ಒಪ್ಪಿಸುವಂಥದ್ದು, ಇದರಲ್ಲಿ ಏನೂ ಸತ್ವ ಇರಲ್ಲ, ರಸಹೀನವಾಗಿರುತ್ತೆ ಅನ್ನೋ ಮಾತನ್ನು ಹೇಳ್ತಾ ಒಂದು ಪ್ರಯೋಗ ಮಾಡಿದ್ರು ಅವರು. ಅದು ಬಹಳ ವಿಶೇಷ. ಒಂದು ತೆಂಗಿನಕಾಯಿ, ಸಿಪ್ಪೆ ಸಹಿತವಾದ ತೆಂಗಿನಕಾಯಿ ಮುಂದ್ಗಡೆ ಇಟ್ಟು ಇದನ್ನೇನಂತ ಕರಿತೀರಿ ಅಂತ, ಎಲ್ಲ ಅದು ತೆಂಗಿನಕಾಯಿ ಅಂತ ಹೇಳಿದರು. ಕಡೆಗೆ ಆ ಸಿಪ್ಪೆಯನ್ನು ತೆಗೆದುಹಾಕ್ಬಿಟ್ರು. ತೆಗೆದುಹಾಕಿ ಸಿಪ್ಪೆ ಆ ಕಡೆ ಬಿದ್ದಿದೆ. ಈಗ ತೆಂಗಿನಕಾಯಿ ಯಾವುದನ್ನು ಕರಿತೀರಿ? ಆ ಸಿಪ್ಪೆ ಬಿಟ್ಟು ಇದನ್ನು ತೆಂಗಿನಕಾಯಿ ಅಂತ ಕರಿತೀವಿ ಅಂತ ತೋರಿಸಿದರು. ಆವಾಗ ಕೇಳಿ, ಅಲ್ಲಪ್ಪ ಆವಾಗ ಅದನ್ನೂ ತೆಂಗಿನಕಾಯಿ ಅಂತ ಹೇಳಿದ್ರಿ ನೀವು, ಈಗ ತೆಗೆದು ಹಾಕಿದ ಮೇಲೆ ಅದು ಯಾತಕ್ಕೆ ತೆಂಗಿನಕಾಯಿ ಇದು ಅಂತ ಹೇಳ್ತಿದ್ದೀರಿ? ಹಾಗೆಯೇ ಚಿಪ್ಪನ್ನು ತೆಗೆದಾಗ ತಿರುಳುವರೆಗೂ ಬಂದು ಯಾವುದನ್ನು ತೆಂಗಿನಕಾಯಿ ಅಂತ ಕರಿತೀರಿ ಅಂತ ಕೇಳ್ತಾ ಕಡೆಗೆ ತೆಂಗಿನಕಾಯಿ ತಿರುಳನ್ನು ತೆಂಗಿನಕಾಯಿ ಅಂತ ಕರೀತಾರೆ ಅಂತ ಅವರು ತೋರಿಸಿದರು, ಸ್ವಾಭಾವಿಕವಾಗಿ ತೋರಿಸಿದರು. ಆವಾಗ ಒಂದು ದೊಡ್ಡ ಪಾಠ ಮಾಡಿದರು ಅವರು. ನೋಡಪ್ಪ, ಎಲ್ಲದೂ ಕೂಡ ಭಗವಂತನಿಗೆ ಅಂಟುಕೊಂಡಾಗ ಭಗವಂತನದೇ ಹೆಸರು. ಅದಕ್ಕೂ ಕೂಡ ಸಿಪ್ಪೆ ತೆಂಗಿನಕಾಯಿ ಅಂಟುಕೊಂಡಾಗ ನೀವು ತೆಂಗಿನಕಾಯಿ ಅಂತ ಸಿಪ್ಪೆ ಸಮೇತ ತೆಂಗಿನಕಾಯಿನ ತೋರಿಸಿದ್ರಿ, ಆದರೆ ಬೇರೆ ಆದಾಗ ಅದನ್ನ ಸಿಪ್ಪೆ ಅಂತ ಬೇರೆ ಹೇಳಿಬಿಟ್ರಿ. ಹಾಗೆಯೇ ಎಲ್ಲ ಶಾಸ್ತ್ರಗಳು, ವೇದಗಳು ಅದರ ಮೂಲವಾದಂಥ ಭಗವಂತನಿಗೆ ಅಂಟುಕೊಂಡಾದಾಗ ಭಗವಂತನಷ್ಟೇ ಗೌರವ, ಹೆಸರು ಅದಕ್ಕೆ. ಅದರಿಂದ ಬೇರೆಯಾಗಿ ತಾನೇ ಪ್ರತ್ಯೇಕವಾಗಿ ಅಂತ ಇದು ಮಾಡಿಬಿಟ್ರೆ, ಆ ಡೀಲಿಂಕ್ ಆಗಿಬಿಟ್ರೆ ಅದರ ಹೆಸರೇ ಬದಲಾವಣೆ ಆಗ್ಬಿಡುತ್ತೆ, ಬರೀ ಸಿಪ್ಪೆ ಆಗುತ್ತೆ, ನೀರಸವಾಗುತ್ತೆ ಅಂತ. ಭಾರತೀಯ ಸಾಹಿತ್ಯಗಳನ್ನು ಹೇಗೆ ನೋಡಬೇಕು, ಯಾವ ಮೂಲದಲ್ಲಿ ನೋಡಬೇಕು ಅನ್ನೋದಕ್ಕೆ ಇದೊಂದು ಪ್ರಾಯೋಗಿಕವಾಗಿ ಒಂದು ಪಾಠ ಮಾಡಿದರು. ಒಂದು ಸಾಮಾನ್ಯ ಜನಕ್ಕೂ ಅರ್ಥ ಆಗೋ ರೀತಿಯಲ್ಲಿ ಅವರು ಪಾಠ ಮಾಡಿದರು.
ಸೊ ಇದೆಲ್ಲ ಬಹಳ ಪ್ರಭಾವಿತವಾಗಿ ನಮ್ಮನ್ನು ಮಾಡ್ತು ಅಂತ. ಸರ್, ಇವ್ರ ಜೀವನದ ಬಗ್ಗೆ ಸುಮ್ಮನೆ ಸಂಕ್ಷಿಪ್ತವಾಗಿ ಒಂದು ಕುತೂಹಲ ಕೆರಳಿಸೋಕ್ಕೆ ತಿಳ್ಕೊಳ್ಳೋಕ್ಕೆ ಹೇಳೋದಾದರೆ, ಶ್ರೀರಂಗ ಮಹಾಗುರುಗಳು ಏನು ಸರ್ ಅವ್ರ ಜೀವನವನ್ನು ಗಮನಿಸಿದ್ರೆ ಅವ್ರು ಏನೇನು ಮಾಡಿದರು ಅಂತ ನಿಮ್ಗೆ ಅನಿಸುತ್ತೆ? ಅಂದರೆ ಸಂಸ್ಥೆಗಳು, ಪುಸ್ತಕಗಳು, ಶಿಷ್ಯಂದರು, ಏನು ಸರ್ ಅವರು ಕಾಂಟ್ರಿಬ್ಯೂಷನ್? ಅಂದರೆ ಈ ಪುಸ್ತಕ ಓದಿ ಎಲ್ಲ ಗೊತ್ತಾಗುತ್ತೆ, ಬಟ್ ನಾನು ಸುಮ್ಮನೆ ನನ್ನ ಇದಕ್ಕೆ ಕೇಳ್ತಾ ಇರೋದು. ಅವರೊಂದು ಹಳ್ಳಿಲಿ ಬದುಕಿದ್ರು. ಹಳ್ಳಿಲಿ ಹೆಡತಲೆ ಅಂತ ಹಳ್ಳಿ, ನಂಜನಗೂಡು ಹತ್ತಿರದ ಒಂದು ಹಳ್ಳಿ. ಅವ್ರು ಹಳ್ಳಿಲೇ ಇದ್ದರು ಪೂರ್ಣ. ಅವ್ರು ಏನು ಮಾಡಿದ್ರು ಅಂದರೆ ಯಾರಿಗೋ ಹೇಳೋದಕ್ಕೆ ಆರಂಭ ಮಾಡಿದ್ರು ಅದನ್ನು. ಅವರು ನಾನು ಗುರು ನೀನು ಶಿಷ್ಯ ಅನ್ನೋ ತರಹನೂ ಏನೂ ಮಾಡ್ಕೊಳ್ಳಿಲ್ಲ. ಅಂದರೆ ಈಗ ನಮ್ಮಲ್ಲೊಂದು ವ್ಯವಸ್ಥೆ ಇರುತ್ತಲ್ಲ, ಗುರು ಶಿಷ್ಯ ಅಂತಂದಾಗ ಒಂದು ವ್ಯವಸ್ಥೆಗಳಿರುತ್ತಲ್ಲ, ಹಾಗೂ ಏನು ಮಾಡ್ಕೊಂಡಿಲ್ಲ. ಅವರು ಯಾವುದೋ ಒಂದು ಪೀಠ ಸ್ಥಾಪನೆ ಮಾಡಿ ಪೀಠಾಧಿಪತಿಗಳ ಹಾಗೆ ಕೂತ್ಕೊಂಡಿಲ್ಲ. ಅವ್ರು ಗೃಹಸ್ಥರಾಗೇ ಇದ್ದವರು. ಅವರು ತಮ್ಮ ಬಳಿಗೆ ಬಂದವರಿಗೆ ಹೇಳೋದಕ್ಕೆ ಆರಂಭ ಮಾಡಿದ್ರು. ಈ ಹೇಳೋದಕ್ಕೆ ಆರಂಭ ಮಾಡಿ ಕೇಳಿ ಇನ್ನೇನೇನೋ ಕಾರಣಗಳಿಂದ, ಅದು ಅಲ್ಲದ ಕಾರಣಗಳಿಂದಲೂ ಅವ್ರ ಹತ್ರ ಬರ್ತಾ ಇದ್ದಾಗ ಅವರು ಶಿಷ್ಯರು ಬೆಳೀತಾ ಬಂದರು. ಹಾಗೆ ಬೆಳೆದಾಗ ಅವರು ಒಂದು ಅಷ್ಟಾಂಗ ಯೋಗ ವಿಜ್ಞಾನ ಮಂದಿರಂ ಅಂತ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ರು ಮೈಸೂರಲ್ಲಿ. ಹೆಡತಲೆಯಲ್ಲಿ ಆರಂಭ ಆಯಿತು. ಆಮೇಲೆ ಅದಕ್ಕೆ ಒಂದು ಸಾಂಸ್ಥಿಕ ಸ್ವರೂಪ ಅಂತ ಕೊಡುವಾಗ ಅಂದರೆ ಅದನ್ನು ಮೈಸೂರಲ್ಲಿ ಅವರು ಮಾಡಿದ್ರು. ಅದಾದಮೇಲೆ ಅದಕ್ಕೆ 2 ಶಾಖೆಗಳು ಬಂದು, ಬೆಂಗಳೂರಲ್ಲೊಂದು ಶಾಖೆ ಇದೆ, ಬಸರಿಕಟ್ಟೆ ಅಂತ ಚಿಕ್ಕಮಗಳೂರು ಜಿಲ್ಲೆನಲ್ಲೊಂದು ಶಾಖೆ ಇದೆ, ಅದನ್ನು ಮಾಡಿದ್ರು. ಆಮೇಲೆ ಅವರು ನಿರಂತರವಾಗಿ ಮಾಡಿದ್ದು ಅಂದರೆ ಪಾಠ ಮಾಡಿದ್ದವರು. ಅಂದರೆ ವೇದಿಕೆಗಳಿಗೆ ಹೋಗಿ ಪ್ರವಚನ ಮಾಡೋದು ಅನ್ನೋ ತರಹಗಳಲ್ಲ, ಕಾರ್ಯಕ್ರಮಗಳನ್ನು ಇವೆಂಟ್ಗಳನ್ನು ಮಾಡಿಕೊಂಡು ಅಂತ ಅಲ್ವೇ ಅಲ್ಲ. ಒಬ್ಬ ಬಂದರೂ ಮಾತಾಡಿದ್ರು, 10 ಜನ ಬಂದರೂ ಮಾತಾಡಿದ್ರು, ಇನ್ನು ಯಾವುದ್ಯಾವುದೋ ಅವರೇ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಂಡು ಮಾತಾಡಿದ್ರು. ಆ ಮಾತಾಡಿದ್ದೆಲ್ಲ ಪುಸ್ತಕಗಳಾದವು. ಅವರು ಮಾತಾಡಿದ್ದನ್ನೆಲ್ಲ ಶಿಷ್ಯರುಗಳು, ವಿದ್ವಾಂಸರಾದ ಶಿಷ್ಯರುಗಳು ಕುಳಿತು ಪುಸ್ತಕವಾಗಿ ಮಾಡಿದ್ರು. ಪುಸ್ತಕವಾಗಿ ಅಂತ ಅವರು ಗ್ರಂಥಗಳನ್ನು ಸ್ವತಃ ಬರೆದಿದ್ದು ಅಂತ ಅಲ್ಲ, ನಿರಂತರವಾಗಿ ಈ ವಿಚಾರವನ್ನು, ಭಾರತೀಯವಾದ ಈ ಎಲ್ಲ ವಿಚಾರಗಳನ್ನು ಅವರು ಹೇಳ್ತಲೇ ಹೋದರು. ಹಾಗೆ ಹೇಳ್ತಾ ಹೋಗೋದಕ್ಕೆ ಒಂದು ಸಂಸ್ಥೆ ಅಂತ ಮಾಡಿಕೊಂಡಾಗ ಸಂಸ್ಥೆ ಬೆಳೀತು. ಇಷ್ಟು ವರ್ಷಗಳಲ್ಲಿ ಅದು ವಿಸ್ತಾರವಾಗಿ ಬೆಳೆದು ಅಸಂಖ್ಯ ಗ್ರಂಥಗಳಿವೆ. ಒಂದು ಪತ್ರಿಕೆ ಬರುತ್ತೆ, ಆರ್ಯ ಸಂಸ್ಕೃತಿ ಅಂತ, ಆ ಕಾಲದಿಂದ ಬರ್ತಾ ಇದೆ, ಮಾಸ ಪತ್ರಿಕೆ ಅದು. ಆ ಪತ್ರಿಕೆಯ ಮೂಲಕ ಒಂದಿಷ್ಟು ಹೋಯಿತು, ಗ್ರಂಥಗಳ ಮೂಲಕ ಒಂದಿಷ್ಟು ಹೋಯಿತು. ಆ ಸಂಸ್ಥೆ ಒಂದಿಷ್ಟು ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಳ್ಳುತ್ತೆ, ಅದರ ಮುಖಾಂತರ ಒಂದಿಷ್ಟು ವಿಚಾರಧಾರೆಗಳು ತಲುಪ್ತು. ಅವರೊಬ್ಬ ಮಹಾಗುರುವಾಗಿ ಏನು ಮಾಡಿದರು ಅಂತ, ಅವರ ಬಳಿಗೆ ಬಂದ ಶಿಷ್ಯರಿಗೆ ಈಗ ಬರೀ ಥಿಯರಿಟಿಕಲ್ಲಾಗಿ ಭಾರತೀಯ ಸಂಸ್ಕೃತಿ ಅಂದರೆ ಹೀಗೆ ಅರ್ಥ ಮಾಡ್ಕೊಳ್ಬೇಕು ಅಂತಷ್ಟೇ ಅಲ್ಲದೇ ಅವರಿಗೆ ಅವರೇ ಸಾಧನೆ ಮಾಡಲಿಕ್ಕೆ ಏನು ಅನುಗ್ರಹ ಮಾಡಬೇಕು ಅಂತಹ ಅನುಗ್ರಹವನ್ನು ಮಾಡಿ ತಾವು ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಲ್ದೇ ಉಳಿದವರು ಕೂಡ ಹೇಗೆ ಮಾಡ್ಬೋದು ಅದನ್ನು ಆ ಸಾಧನೆಯ ಮಜಲುಗಳಲ್ಲಿ ಅಂತ ಅವರು ಶಿಷ್ಯರಿಗೆಲ್ಲ ಅವರು ಬೋಧನೆ ಮಾಡಿ ಅಂಥ ಮಹಾ ಸಾಧಕರನ್ನೆಲ್ಲ ಅವರು ತಯಾರು ಮಾಡಿದರು. ಉದಾಹರಣೆಗೆ ಹೇಳಬೇಕು ಅಂದರೆ ಇವರು ಆವಾಗವಾಗ ಹೇಳುವಂಥ ಪೂಜ್ಯ ರಾಮಭದ್ರಾಚಾರ್ಯರು, ಆಮೇಲೆ ಪೂಜ್ಯರಾದಂಥ ಶ್ರೀ ರಂಗಪ್ರಿಯ ಸ್ವಾಮಿಗಳು, ಇವರೆಲ್ಲರೂ ಅವರ ಶಿಷ್ಯರೇನೆ. ಮತ್ತು ಅವರೆಲ್ಲ ದೊಡ್ಡ ವಿದ್ವಾಂಸರಾಗಿದ್ದೂ ಕೂಡ ಇವರ ಅಡಿದಾವರೆಗಳಲ್ಲಿ ಆ ಅನುಗ್ರಹವನ್ನು ಪಡೆದು ಕೃತಕೃತ್ಯ ಆದವರಂಥವ್ರು. ಜೀವನದಲ್ಲಿ ಏನು ಪಡಿಬೇಕು ಅದನ್ನು ಪಡೆದಂಥ ಒಂದು ಮಹಾನುಭಾವರಾಗಿದ್ದರು. ಅಂದರೆ ಬರೀ ಥಿಯರಿ ಅಲ್ಲ, ಪ್ರಾಕ್ಟಿಕಲಿ ಅವರು ಹೇಗೆ ಸಾಧನೆ ಮಾಡಬೇಕು ಅನ್ನೋದನ್ನು ಕೂಡ ಹೇಳಿಕೊಟ್ಟಿದ್ದರು. ಎರಡನೇದಾಗಿ ಎಲ್ಲವೂ ಕೂಡ ಯಾವುದೋ ಒಂದು ಮೂಲ ವಸ್ತುವಿನಿಂದ, ಭಗವಂತ, ಚೈತನ್ಯ, ದೇವರು ಅಂತ ನೀವೇನು ಹೇಳ್ತೀರಿ, ಅದರಿಂದ ವಿಕಾಸವಾಗಿದೆ ಇಡೀ ಸೃಷ್ಟಿಯಲ್ಲ ಅನ್ನೋದನ್ನು ಅವರು ಪ್ರಾಯೋಗಿಕವಾಗಿ ಕ್ರಮಕ್ರಮವಾಗಿ ತೋರಿಸಿದ್ದಾರೆ. ಈಗ ಒಂದು ಗರ್ಭಸ್ಥ ಶಿಶು ಗರ್ಭದಿಂದ ಹೊರಗಡೆ ಬೀಳಬೇಕಾದ್ರೆ ಅದರ ಒಳಗಡೆ ಹೇಗಿರುತ್ತೆ, ಅದರ ಆಕಾರ ಕ್ರಮಕ್ರಮವಾಗಿ ಗರ್ಭದಲ್ಲಿ ಹೇಗೆ ಬೆಳೆಯುತ್ತೆ ಅನ್ನೋದನ್ನು, ಅದೊಂದು ಪ್ರಣವಾಕಾರದಲ್ಲಿ ಮುಂದುವರೆದು ಬೆಳೆಯೋದನ್ನು ಅವರು ಯಾವುದು ಎಂಬ್ರಿಯಾಲಜಿ ಆ ಚಿತ್ರಗಳನ್ನು ತೋರಿಸಿನೇ ಅವರು ಹೇಳಿದರು. ನೋಡಿಯಪ್ಪ, ಗಮನಿಸಿ, ಹೀಗೇ ಬೆಳೀತಾ ಇದೆ ಅಂದರೆ ಭಗವನ್ಮೂಲವಾಗಿಯೇ ಬೆಳೀತಾ ಇದೆ. ಪ್ರತಿಯೊಬ್ಬ ಮಾನವರ ಹಕ್ಕಪ್ಪ ಭಗವಂತನ ಸಾಕ್ಷಾತ್ಕಾರ, ಯಾರೋ ಒಬ್ಬರಿಬ್ಬರದ್ದಲ್ಲ, ಪ್ರತಿಯೊಬ್ಬ ಮಾನವರ ಹಕ್ಕು ಭಗವಂತನ ಸಾಕ್ಷಾತ್ಕಾರ. ಆ ಹಕ್ಕನ್ನು ನೀವೆಲ್ಲರೂ ಪಡ್ಕೊಳ್ಬೇಕು ಅಂತ ಘಂಟಾಘೋಷವಾಗಿ ಹೇಳ್ತಾ ಇದ್ದರು ಅವರು. ಮತ್ತು ಅದಕ್ಕೆ ಸರಿಯಾದಂಥ ಹೇಗೆ ಕ್ರಮಕ್ರಮವಾಗಿ ಸಾಧನೆ ಮಾರ್ಗ ಹೇಗಿರಬೇಕು, ಶಾಸ್ತ್ರಗಳನ್ನು ಆ ನಿಟ್ಟಿನಲ್ಲಿ ಹೇಗೆ ನೋಡಬೇಕು, ಇದನ್ನೆಲ್ಲ ಅವರು ಕಲಿಸಿದ್ದಾರೆ ಅಂತ. ಅವರ ಜೀವನ ನೋಡಿದರೆ 16-18 ಗಂಟೆಗಳು ಪಾಠ ಪ್ರವಚನಗಳು ಮಾಡಿದ್ದಾರೆ ಅವರು. ಅವರ ವೈಯಕ್ತಿಕ ಜೀವನದ ಕಷ್ಟ ನಷ್ಟಗಳು, ಅವರು ಕೃಷಿಕರಾಗಿದ್ದರು, ಅಲ್ಲಿ ಬರುವಂಥ ಅನೇಕ ಸಮಸ್ಯೆಗಳನ್ನೆಲ್ಲ ಗೌಣವಾಗಿಸಿ
ಶಿಷ್ಯರ ಒಂದು ಉದ್ಧಾರ ಹೇಗಾಗಬೇಕು ಅನ್ನೋದಕ್ಕೆ ಅವರು ಶ್ರಮಪಟ್ಟು ನಡೆದಿದ್ದಾರೆ. ಸೊ ಹಾಗೆ ಅವರ ವ್ಯಕ್ತಿತ್ವ ಬಹುಮುಖವಾಗಿ ಅಂದರೆ ಅವರು ಹೇಳಿದ್ರು ಈಗ ಅನೇಕ ವಿದ್ಯೆಗಳನ್ನು, ಭಾರತೀಯ ವಿದ್ಯೆಗಳು ಯಾವ ಮೂಲದಿಂದ ಹೊರಟಿದೆ, ಎಲ್ಲಿ ಕೊನೆಗೊಳ್ಳಬೇಕು ಅನ್ನೋಕ್ಕೆ ಬಹಳ ವಿಶೇಷವಾದ ಇನ್ನೊಂದು ಉದಾಹರಣೆ ಅವ್ರು ಕೊಡ್ತಾಯಿದ್ರು, ಬೀಜ ವೃಕ್ಷದ ಉದಾಹರಣೆ. ನೋಡಪ್ಪ, ಒಂದು ಬೀಜ, ಮಾವಿನ ಬೀಜ ಹಾಕ್ತೀರಿ, ಅದು ಮಾವಿನ ಅಂಕುರ, ಮಾವಿನ ಕಾಂಡ, ಮಾವಿನ ಎಲೆ, ಮಾವಿನ ಹೂವು, ಮಾವಿನಕಾಯಿ, ಮಾವಿನ ಹಣ್ಣಾಗಿ ಮತ್ತು ಮಾವಿನ ಬೀಜದಲ್ಲಿ ನಿಲ್ಲುತ್ತೆ. ಹಾಗೆ ನಿಂತಾಗ ಅದೊಂದು ಸರ್ಕಲ್ ಕಂಪ್ಲೀಟ್ ಆಗುತ್ತೆ. ಹಾಗೆಯೇ ಭಗವಂತ ಅನ್ನುವಂಥ ಮಹಾಗ್ನಿಯಿಂದ ನೀವು ಜೀವಿಗಳೆಲ್ಲ ಹೊರಟಿದ್ದೀರಪ್ಪ, ನಿಮ್ಮ ವಿಕಾಸದ ಎಲ್ಲ ಹಂತದಲ್ಲೂ ಅವನನ್ನು ಮರೀದೇನೆ ಕೊನೆಯಲ್ಲಿ ಅವನಲ್ಲೇ ಹೋಗಿ ನಿಂತರೆ ನಿಮ್ಮ ಮಾನವ ಜೀವನ ಸರ್ಕಲ್ ಕಂಪ್ಲೀಟ್ ಆಗುತ್ತೆ. ಇಲ್ಲದೇ ಇದ್ದರೆ ಅಸಹಜ ಅಂದ್ರವರು. ಹೀಗೇ ಬೆಳಿಬೇಕಾಗಿದೆ. ಒಂದು ಮೂಲ ವಸ್ತು ಯಾವ ಸರ್ಕಲ್ ಕಂಪ್ಲೀಟ್ ಆಗಬೇಕಾದ್ರೆ, ಯಾವುದೇ ಒಂದು ಸರ್ಕಲ್ ನೀವು ಶುರು ಮಾಡಿದ ಬಿಂದುವಿಂದ ವಾಪಸ್ ಬಂದರೆ ಸರ್ಕಲ್ ಕಂಪ್ಲೀಟ್ ಆಗುತ್ತೆ. ಅದನ್ನು ಸದ್ವೃತ್ತ ಅಂತ ಕರೆದ್ರು ಅವರು. ಇಲ್ಲದೇ ಇದ್ದರೆ ಅದೇನಾದ್ರು ದಾರಿ ತಪ್ಪಿಸ್ಕೊಳ್ತು ಅಂತ ಹೇಳಿಬಿಟ್ರೆ ತಿರುಗುತ್ತಾನೇ ಇರುತ್ತದು ದುರ್ವೃತ್ತ ಆಗಿ. ಮನುಷ್ಯ ಆರಂಭದ ಬಿಂದುವಿನಿಂದ ಹೊರಟು ಮತ್ತೆ ಅಲ್ಲಿಗೆ ಸೇರೋ ಹಾಗಾಗಬೇಕು. ಅದೇ ಇಡೀ ಭಾರತೀಯ ಸಂಸ್ಕೃತಿಯ ತಿರುಳು ಅನ್ನೋದನ್ನು ಅವರು ಎಸ್ಟಾಬ್ಲಿಷ್ ಮಾಡಿದರು. ನನಗೆ ಆಶ್ಚರ್ಯ ಆಗೋದೇನೆಂದರೆ, ಈಗ ನೀವು ಹೇಳ್ತಿರ್ಬೇಕಾದ್ರೆ ಈ ನಂಜನಗೂಡಿನ ಹೆಡತಲೆ ಅನ್ನೋ ಗ್ರಾಮ ನಾನು ಫಸ್ಟ್ ಟೈಮ್ ಕೇಳ್ತಾ ಇರೋದು. ಅಂದರೆ ನಂಜನಗೂಡು ಹತ್ರ ಇದೆ ಅಂತ ಗೊತ್ತಾಗಿದೆ ಈಗಲೇ. ಹೌದು, ಇಂಥ ಒಂದು ಗ್ರಾಮ, ಕುಗ್ರಾಮನೇ ಅಂತ ಅನ್ಕೊಳ್ಳೋಣ. ಆ ಟೈಮಲ್ಲಿ ಕುಗ್ರಾಮನೇ ಅಲ್ವಾ? ಆ ಕುಗ್ರಾಮದಲ್ಲಿ ಅತ್ಯಂತ ಸಾಧಾರಣ ಕುಟುಂಬದಲ್ಲಿ ಹುಟ್ಟಿರುವಂಥ ಒಬ್ಬ ವ್ಯಕ್ತಿ ಈ ಥರ ತಿಳ್ಕೊಳಕ್ಕೆ ಹೇಗೆ ಸಾಧ್ಯ ಅಂತ, ಇಷ್ಟೆಲ್ಲ ಕಲಿಯೋಕ್ಕಾಗಲಿ ಅಂದರೆ ಈಗೇನೋ ಟ್ರೈ ಮಾಡ್ಬೋದು ಅಲ್ವಾ? ಈಗಲೂ ಆಗಲ್ಲ, ಎಲ್ಲ ಇದ್ರೂ ನಾವು ಓದಲ್ಲ, ಅದು ಬೇರೆ ವಿಚಾರ. ಹೌದು, ನಮ್ಮ ವಿಡಿಯೋಗಳು ಇರ್ತವೆ, ಪುಸ್ತಕಗಳು ಇರ್ತವೆ, ಆದರೆ ನಮಗೆ ಅದಕ್ಕೆ ಟೈಮ್ ಸಿಗಲ್ಲ. ಅದಕ್ಕೆ ಬಿಟ್ಟು ಬೇರೆ ಎಲ್ಲದಕ್ಕೂ ನಮ್ಮ ಟೈಮ್ ಸಿಗುತ್ತೆ ಅಲ್ವಾ? ಮನಸ್ಸಲ್ಲಿ ಮಾತ್ರ ಇರುತ್ತೆ ತಿಳ್ಕೊಳ್ಬೇಕು. ಇವ್ರಿಗೆ ಹೆಂಗೆ ಸಾಧ್ಯ ಆಗುತ್ತೆ ಅಂತ, ಇದೇನು ಮ್ಯಾಜಿಕ್ ಇದು ಅಂತ? ಇಲ್ಲ, ಅವರಿಗೆ ಬಂದ ವಿದ್ಯೆಗಳೆಲ್ಲವೂ ಇದೆಯಲ್ಲ, ಅದು ಹೊರಗಡೆಯಿಂದ ಬಂದವೇ ಅಲ್ಲ, ಅದು ಅಂತರಂಗದಿಂದಲೇ ಬಂದವು ಅಂತ ಅವರು ಅದನ್ನೇ ಎಸ್ಟಾಬ್ಲಿಷ್ ಕೂಡ ಮಾಡಿದರು. ಅಂದರೆ ಈ ಭಾರತೀಯವಾದ ಈ ಎಲ್ಲ ವಿದ್ಯೆಗಳು, ಈ ಭಾರತೀಯ ಅಂತ ನಾವು ಪದೇ ಪದೇ ಹೇಳ್ತೀವಿ ಅನ್ನೋದಕ್ಕೆ ಅರ್ಥ ಭಾರತ ಬೇರೆ ದೇಶಗಳು ಅನ್ನೋ ಅರ್ಥ ಅಲ್ಲ. ಸೋಮ್ಯಾಜಿಗಳೊಂದು ವಿವರಣೆ ಕೊಟ್ಟರಲ್ಲ, ಭಾರತೀಯ ಅಭಾರತೀಯ ಅನ್ನೋದರ ವ್ಯಾಪಕ ಅರ್ಥ. ಹೀಗೆ ಬಂದಿರೋ ಈ ವಿದ್ಯೆಗಳೆಲ್ಲ ಇವೆಲ್ಲ ಅಂತರಂಗದಿಂದಲೇ ಹೊರಬಂದವು ಅಂತ. ಅಂತರಂಗ ಅಂದರೆ ಪರಮಾತ್ಮನಿಂದ ಹೊರಬಂದವು ಅಂತ, ಆ ಚೈತನ್ಯದಿಂದ, ವಿಶ್ವ ಚೈತನ್ಯದಿಂದ ಹೊರಬಂದವು ಅಂತ. ಹಾಗಾಗಿ ಇದನ್ನು ಅರಿಬೇಕು ಅಂತ ಅಂದರೆ ಒಂದು ಹೊರಗಡೆಯಿಂದ ಅರ್ಥ ಮಾಡ್ಕೋತಾ ಹೋಗಬೇಕು. ಅಂದರೆ ನಾವು ಸೃಷ್ಟಿಯನ್ನು, ನಮ್ಮ ಕಣ್ಣನ್ನು, ನಮ್ಮ ಇಂದ್ರಿಯಗಳನ್ನು ಹೊರಮುಖವಾಗಿಟ್ಕೊಂಡು ಇಲ್ಲಿ ನೋಡ್ತಾ ಹೋಗಬೇಕು. ನಾವು ಕಲಿಯೋದು ಹಾಗೆ, ಈಗ ಹೊರಗೆ ನೋಡಿ ಕಲಿತಾ ಹೋಗ್ತೀವಿ. ಇನ್ನೊಂದು ಅಂತರಂಗದಿಂದ ಸ್ಫುರಿಸಬೇಕು ಅಂತ, ಒಳಗಡೆಯಿಂದ ಬರಬೇಕದು ಅಂತ. ಹಾಗೆ ಬಂದಾಗ ಏನಾಗುತ್ತೆ, ಇವಿಷ್ಟು ತುಂಬ ಸುಲಭವಾಗಿ, ತುಂಬ ಕ್ಷಿಪ್ರವಾಗಿ ಕೈಗೆ ಸಿಗತ್ತೆ ಅಂತ. ಈಗ ಕೃಷ್ಣನ ಇದನ್ನು ನೋಡುವಾಗ ಚರಿತ್ರೆಯಲ್ಲಿ 64 ದಿನಗಳಲ್ಲಿ 64 ಕಲೆಗಳನ್ನು, ವಿದ್ಯೆಗಳನ್ನು ಕಲಿತ ಅಂತ ಉಲ್ಲೇಖ ಬರುತ್ತೆ ಅಲ್ಲಿ. ಈಗ 64 ದಿನದಲ್ಲಿ ಕಲಿಯೋದಕ್ಕೆ ಅಸಾಧ್ಯ ಅಂತಲೇ ಹೇಳಬೇಕಾಗಿರೋದು ಅಂತ. ಹಾಗೆ ಅವರಿಗೆ ಅದು ಗೋಚರಿಸಿದ್ದು. ನಾವು ನಮ್ಮ ಪುರಾಣ ಇತಿಹಾಸಗಳನ್ನು ಗಮನಿಸಿದರೂ ಕೂಡ ಈ ಉಪನಿಷತ್ತುಗಳಲ್ಲಿರಲಿ, ಬೇರೆ ಬೇರೆ ಋಷಿಗಳ ಇದರಲ್ಲಿರಲಿ, ಅವರಿಗೆ ವಿದ್ಯೆಗಳೆಲ್ಲ ಅಂತರಂಗದಲ್ಲಿ ಗೋಚರಿಸಿದವು, ಅಂತರಂಗದಲ್ಲೇ ಅವರಿಗೆ ಅದರ ಆವಿಷ್ಕಾರ ಆಯಿತು ಅನ್ನೋ ಮಾತುಗಳನ್ನು ಕೇಳ್ಕೊಂಡು ಬರ್ತೀವಿ. ಅದನ್ನು ನೋಡುವಾಗ ನಮಗೇನನ್ಸತ್ತೆ, ಏನೋ ಬರೆದಿದ್ದಾರೆ, ಏನೋ ಹೇಳಿದ್ದಾರೆ ಅಂತ ಅನ್ಕೊಂಡ್ಬಿಡ್ತೀವಿ. ಈಗ ತಪಸ್ಸಿನಿಂದ ಒಬ್ಬನಿಗೆ ವಿದ್ಯೆ ಬಂತು ಅಂತ ಅಂದಾಗ, ಯಾರೋ ಗುರು ಹೀಗೆ ಸ್ಪರ್ಶ ಮಾಡಿಬಿಟ್ಟ ಅವನಿಗೆ ವಿದ್ಯೆ ಬಂತು ಅಂತಲ್ಲ ಅಂದರೆ ಸುಮ್ಮನೆ ಇದೆ ಬಿಡು ಅಂತ ಮುಂದೋಗ್ತಾ ಇರ್ತೀವಿ ನಾವು. ನೀವು ಆರಂಭದಲ್ಲಿ ಹೇಳಿದ್ರಲ್ಲ, ಗೌರವ ಇರುತ್ತೆ, ಪ್ರಶ್ನೆ ಕೇಳೋಲ್ಲ ಅಂತ. ಆದರೆ ಹಾಗೆ ಆಗೋದಕ್ಕೆ ಸಾಧ್ಯ ಅನ್ನೋದು ಅವರ ಬದುಕನ್ನು ನೋಡಿದಾಗ ಗೊತ್ತಾಗುತ್ತೆ. ಸೋಮ್ಯಾಜಿಗಳ ಆರಂಭದಲ್ಲಿ ಹೇಳಿದಾಗೆ, ಅಂದರೆ ಫಾರ್ಮಲ್ ಎಜುಕೇಷನ್ ಅನ್ನೋದನ್ನು ಎರಡೂ ಕಡೆಯಲ್ಲೂ ಅವರೇನು ಭಾಳ ಮಾಡ್ಕೊಂಡಿಲ್ಲ. ಈಗ ವೇದ ಸಂಸ್ಕೃತದ ಅಧ್ಯಯನವನ್ನು ಅಷ್ಟು ಇದಾಗ ಅವರು ಮಾಡಿಕೊಂಡಿಲ್ಲ, ಮಾಡರ್ನ್ ಎಜುಕೇಷನ್ ಕೂಡ ಮಾಡ್ಕೊಂಡಿಲ್ಲ. ಆದರೆ ಅವರು ಮಾತನಾಡುವಾಗ ಸೈನ್ಸನ್ನು ಮಾತಾಡ್ತಾ ಇದ್ರು ಅವರು. ಅಂದರೆ ಸೈನ್ಸ್ ಏನು ಹೇಳ್ತಾ ಇದೆ ಅನ್ನೋ ಅಂಶಗಳಿದೆಯಲ್ಲ, ಸೈನ್ಸಿನ ಸೂತ್ರಗಳನ್ನು ಇಟ್ಕೊಂಡು ಮಾತಾಡ್ತಾ ಇದ್ರು ಅವರು. ಮತ್ತು ಭಾರತೀಯವಾದ ಇಷ್ಟು ಅಂಶಗಳನ್ನು, ಈಗ ನಮ್ಮ ಗುರುಗಳಾಗಿದ್ದ ರಾಮಭದ್ರಾಚಾರ್ಯರಂಥವ್ರು, ರಂಗಪ್ರಿಯರು ಅಂತ ದೊಡ್ಡ ಪ್ರಸಿದ್ಧ ವಿದ್ವಾಂಸರು ಅವರು, ವರದ ದೇಶಿಕಾಚಾರ್ಯರು ಅಂತ, ಶೇಷಾಚಲ ಶರ್ಮರು ಅಂತಿದ್ರು, ಬಹಳ ದೊಡ್ಡ ಸಂಸ್ಕೃತ ವಿದ್ವಾಂಸರುಗಳು. ಇಷ್ಟು ದೊಡ್ಡ ವಿದ್ವಾಂಸರುಗಳು ಅವರು ಎಷ್ಟೋ ವಯಸ್ಸಾದ್ಮೇಲೆ ಹೋಗಿದ್ದಾರೆ, ಬಾಲ್ಯದಲ್ಲೂ ಅಲ್ಲ. ಇವ್ರ ಹತ್ರ ಹೋದಾಗ ಇಲ್ಲ, ಇಷ್ಟೊತ್ತು ತನಕ ನಾವೇನು ಕಲ್ತಿದ್ವೋ ಇದಲ್ಲ ಅನ್ನೋ ತೀರ್ಮಾನಕ್ಕೆ ಬರೋ ಹಾಗಿತ್ತು ಅಂತ. ಅದು ಯಾಕೆ ಅಂದರೆ ಈ ಎಲ್ಲ ಕಲಿಕೆಗಳು ಹೊರಗಡೆಯಿಂದ, ಯಾವುದೋ ಪುಸ್ತಕ ಓದಿದ್ವಿ, ಇನ್ನೇನೋ ನೋಡ್ವಿ ಬರ್ತಾ ಇತ್ತು. ಅವರದ್ದು ಹಾಗಲ್ಲ, ಅದು ಅಂತರಂಗದಿಂದ ಬರ್ತಾ ಇರೋದ್ರಿಂದಾಗಿ ಅವರಿಗೆ ಅದು ಸಾಧ್ಯ ಆಗಿದ್ದು ಅದೇ ಕಾರಣಕ್ಕೆ. ವಂಡರ್ಫುಲ್. ಇವರು ಅಂದರೆ ಶ್ರೀರಂಗ ಮಹಾಗುರುಗಳ ವ್ಯಾಖ್ಯಾನಗಳನ್ನ ಅಥವಾ ಉಪದೇಶಗಳನ್ನ ಆಧರಿಸಿ ಪುಸ್ತಕಗಳು ಬಂದಿದೆ.
ಬಂದಿದೆ. ಅಂದರೆ ಅಮರವಾಣಿ ಅಂತ ಅದನ್ನು ಕರೆದಿದೆ ಸಂಸ್ಥೆ. ಅವರು ಮಾತಾಡಿರೋದನ್ನೆಲ್ಲ ಸಂಕಲನ ಮಾಡಿಕೊಂಡು ಒಂದೇ ವಿಷಯಕ್ಕೆ ಸಂಬಂಧಪಟ್ಟ ಒಂದಿಷ್ಟು, ಕೆಲವು ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಿದ್ದನ್ನು ಆಗಿನಿಂದ ಮಾಡ್ಕೊಂಬಂದಿದ್ದಾರೆ. ತುಂಬ ಹಳೆಯ ಕಾಲದಿಂದ ಮಾಡ್ಕೊಂಬಂದಿದ್ದಾರೆ. ಒಟ್ಟು ಅಮರವಾಣಿಯಲ್ಲಿ 21 ಗ್ರಂಥಗಳು ಬಂದಿವೆ. ಅದರಲ್ಲಿ ಸಮಗ್ರವಾಗಿ ಅವರು ಏನು ಮಾತಾಡ್ತಾ ಇದ್ರು ಅಷ್ಟು ಸಿಗತ್ತೆ. ಈ 21 ಅಮರವಾಣಿ ಗ್ರಂಥಗಳು ಅನ್ನೋವು ಏನಿವೆ ಅವು ನಿಜವಾಗಿ ಹೇಳಬೇಕು ಅಂದರೆ ಭಾರತೀಯತೆಯ ಸಂವಿಧಾನ ಅಂತ ಕರಿಬೇಕು. ಅಲ್ಲಿ ಎಲ್ಲ ವಿಷಯಗಳನ್ನು ಅವರು ಸ್ಪರ್ಶ ಮಾಡ್ತಾರೆ. ಅಲ್ಲೇ ಆಯುರ್ವೇದದ ಬಗ್ಗೆ, ನಾಡಿ ಬಗ್ಗೆ, ಜ್ಯೋತಿಷಾದಿ ವಿದ್ಯೆಗಳ ಬಗ್ಗೆ, ಅಥವಾ ವೇದಗಳ ಬಗ್ಗೆ, ಅಥವಾ ಪುರಾಣಗಳ ಬಗ್ಗೆ, ಯೋಗದ ಬಗ್ಗೆ, ಯಾವ್ಯಾವ ನಮ್ಮ ಅಂಶಗಳಿವೋ ಎಲ್ಲದರ ಬಗ್ಗೆ ಅವರು ವಿಸ್ತಾರವಾಗಿ ಮಾತಾಡಿದ್ದಾರೆ. ಅದೆಲ್ಲದರ ಜೊತೆಗೆ ಒಂದು ಸಾಧನೆ, ಯೋಗ ಸಾಧನೆ, ಅಧ್ಯಾತ್ಮ ಸಾಧನೆ ಅಂತ ಇರುತ್ತಲ್ಲ, ಅವುಗಳ ಬಗ್ಗೆನೂ ವಿಸ್ತಾರವಾಗಿ ಮಾತಾಡ್ತಾರೆ. ಅಲ್ಲಿ ಸಿಗತ್ತೆ, ಅದಷ್ಟು ಕೃತಿಗಳು ಸಿಗುತ್ತವೆ. ನೀವು ಹೇಳ್ದಂಗೆ ಅತ್ಯಾಶ್ಚರ್ಯಕಾದ ವಿಷಯ ಹೌದದು, ಅತ್ಯಾಶ್ಚರ್ಯಕರವಾದ ವಿಷಯ. ಒಬ್ಬ ವ್ಯಕ್ತಿ 56 ವರ್ಷಗಳ ಜೀವನದಲ್ಲಿ ಎಷ್ಟು ಅಕಲ್ಪನೀಯವಾಗಿ, ಅಂದರೆ ನಮ್ಮ ದೃಷ್ಟಿನಲ್ಲಿ ಅಕಲ್ಪನೀಯವಾಗಿರುತ್ತೆ, ಆದರೆ ಅವರು ಹೇಳಿದ ಹಾಗೆ ಅಂತರಂಗದಲ್ಲಿ ಅವರಿಗೆ ವಿದ್ಯೆಗಳೆಲ್ಲ ಸ್ಫುರಿಸಿ ಹೊರಗಡೆ ಹೇಗೆ ಬಂದಿದೆ ಅಂತ ಹೇಳಿ ನಮ್ಮನ್ನೆಲ್ಲ ಹೊರಗಡೆ ನೋಡ್ತಾ ಒಳಗಡೆ ಹೋಗೋದು ಹೇಗೆ ಅನ್ನೋದನ್ನು ಕೂಡ ಅವರು ನಿರ್ದೇಶನ ಮಾಡಿ ಕಲಿಸಿದಂಥ ಒಂದು ಅದ್ಭುತವಾದ ವ್ಯಕ್ತಿತ್ವ, ಅದರಲ್ಲಿ ಸಂಶಯವೇ ಇಲ್ಲ. ಸೊ ಈ ಥರ ಒಂದು ಅದ್ಭುತವಾದ ವ್ಯಕ್ತಿತ್ವ, ನಮಗೆ ಈ ಒಂದು ವ್ಯಕ್ತಿತ್ವನ ಒಪ್ಕೊಳ್ಳೋಕ್ಕೆ ಮೊದಲನೇ ಕಾರಣ ಅಂದರೆ ನೀವೇ. ಯಾಕಂದರೆ ನೀವು ಪದೇ ಪದೇ ಹೇಳ್ತಿರೋದ್ರಿಂದ ಈಗ ನಿಮ್ಮನ್ನೇ ತುಂಬ ಜನ ಗುರುಗಳಂತ ಒಪ್ಕೊಂಡಿದ್ದಾರೆ. ಸೊ ನಿಮ್ಮ ಗುರುಗಳಂದ ಮೇಲೆ ನಾವು ಅದನ್ನು ಪ್ರಶ್ನೆ ಮಾಡೋ ಹಾಗಿಲ್ಲ. ಬಟ್ ಏನಂದರೆ ಅದು ಒಂದು ಪುಸ್ತಕದ ಮೂಲಕ ದೊರಕೋದು ಭಾಳ ಮುಖ್ಯ ನನ್ನ ಪ್ರಕಾರ. ಯಾಕೆಂದರೆ ಒಂದು ಕಡೆ ಸಿಗುತ್ತೆ ನಮಗೆ, ಮತ್ತು ನಾವು ಬೇಕಾದಾಗ ವಾಪಸ್ ಹೋಗಿ ನಾವು ಅದನ್ನು ತಿಳ್ಕೊಳ್ಳುವಂಥ ಒಂದು ಸಾಧ್ಯತೆ ಇರುತ್ತೆ. ಆ ನಿಟ್ಟಿನಲ್ಲಿ ಅಷ್ಟಾಂಗ ಯೋಗ ವಿಜ್ಞಾನ ಮಂದಿರ ಇವ್ರು ಮಾಡಿರೋಂಥದ್ದು ಭಾಳ ಒಳ್ಳೆಯ ಕೆಲಸ ಅಂತ ಅನಿಸುತ್ತೆ. ಸೊ ಅದನ್ನು ನಿಮ್ಮ ಮನೇಲಿ ಎಲ್ಲರ ಮನೇಲೂ ಇದು ಇರಲಿ. ಡಾಕ್ಟರ್ SV ಚಾಮು ಅವರು ಬರೆದಿರುವಂಥ ಶ್ರೀರಂಗ ಮಹಾಗುರು ಅವ್ರ ಬಗ್ಗೆ ನಮ್ಮ ಸಂಪಾ ಸರ್ ಮತ್ತು ಸೋಮಯಾಜಿ ಸರ್ ತುಂಬ ಚೆನ್ನಾಗಿ ಅದ್ಭುತವಾಗಿ ಹೇಳಿದರು. ಬಟ್ ಇವ್ರು ಹೇಳಿರೋಕ್ಕಿಂತ ಅದ್ಭುತವಾದ ವಿಚಾರಗಳು ಈ ಪುಸ್ತಕದಲ್ಲಿದೆ ಅಂತ ನಾನು ನಂಬ್ತೀನಿ. ಮತ್ತು ದಯವಿಟ್ಟು ಇದನ್ನು ನೀವು ತೆಗೆದುಕೊಂಡು ಓದಿ. ಇದರ ಹೇಗೆ ಖರೀದಿ ಮಾಡಬೇಕು ಅನ್ನೋದನ್ನು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ಲು ಮತ್ತು ನಮ್ಮ ಸ್ಕ್ರೀನ್ ಮೇಲೆ ಕೂಡ ಫೋನ್ ನಂಬರ್ ಇದೆ. ಆ ಫೋನ್ ನಂಬರ್ಗೆ ನೀವು ಸಂಪರ್ಕಿಸಿದರೆ ಅವರು ನಿಮಗೆ ಹೇಳ್ತಾರೆ. ಸೊ ಅಷ್ಟು ಹೇಳ್ತಾ ನಾನು ನಮ್ಮ ಈ ಪುಸ್ತಕವನ್ನು ಹೊರತಂದದ್ದಕ್ಕಾಗಿ ಮತ್ತು ಈ ಬಗ್ಗೆ ಮಾತಾಡಿದ್ದಕ್ಕಾಗಿ ಇಬ್ಬರೂ ಮಹನೀಯರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ. ಸರ್ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋಮಯಾಜಿ ಸರ್ ಮತ್ತು ಸಂಪಾ ಸರ್, ಥ್ಯಾಂಕ್ ಯು. ಸೊ ಹೊಸ ಪುಸ್ತಕ ಕಾರ್ಯಕ್ರಮದಲ್ಲಿ ನಾವು ಯೂಶ್ವಲಿ ಮಾಡರ್ನ್ ಹೊಸ ಪುಸ್ತಕಗಳು ಬಗ್ಗೆ ಮಾತಾಡ್ತೀವಿ. ಬಟ್ ಪ್ರಾಯಶಃ ಮೊದಲನೇ ಬಾರಿಗೆ ಸಂಪಾ ಸರ್ ಪುಸ್ತಕಗಳನ್ನ ಬಿಟ್ಟರೆ ಇದೊಂದು ಯೋಗದ ಬಗ್ಗೆ, ನಾಡಿಶಾಸ್ತ್ರದ ಬಗ್ಗೆ, ನಮ್ಮ ಭಾರತೀಯತೆ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ ಬಹುಶಃ ನಾನು ಹೇಳೋಕ್ಕಾಗದೇ ಇರುವಂಥ ಸುಮಾರು ವಿಚಾರಗಳು. ಓಕೆ, ಅಂಥ ವಿಚಾರಗಳ ಬಗ್ಗೆ ಯಾರು ಮಾತಾಡಿದ್ದಾರೆ, ಯಾರು ಪ್ರಾಕ್ಟಿಕಲಾಗಿ ತೋರಿಸ್ಕೊಟ್ಟಿದ್ದಾರೆ, ಅಂಥ ಒಬ್ಬ ಗುರು ಶ್ರೀರಂಗ ಮಹಾಗುರು, ಅವರ ಜೀವನ ಚರಿತ್ರೆ ಇದು ಬಂದಿದೆ. ದಯವಿಟ್ಟು ಇದನ್ನು ಓದಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ ಮತ್ತು ಓದ್ತಾರೆ ಹೊಸ ಪುಸ್ತಕ. ನಮಸ್ಕಾರ.